ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಶಿವಶರಣರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಬೇಳೂರಿನ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ, ಗೂಗುವಾಡದ ಪವಿತ್ರವಾದ ಈ ಆಶ್ರಮದ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ವಂದಿಸಿ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವೆಲ್ಲರೂ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಶ್ರೀಮಠದಲ್ಲಿ ಒಂದು ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಯಾಕೆ ಮನುಷ್ಯ ಸತ್ಸಂಗವನ್ನು ಮಾಡಬೇಕು, ಸತ್ಸಂಗದ ಉದ್ದೇಶ ಏನದ, ನಾವು ಮನ್ಯಾಗನೂ 4 ಮಂದಿ ಕೂಡೇ ಕೂತಿರ್ತೀವಲ್ಲ, ಇಲ್ಲೇ ಯಾಕೆ ಬರಬೇಕು, ಊರಾಗನೂ ಇಷ್ಟು ಜನ ಇದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಜನ ಕೂಡಿರ್ತಾರೆ, ಅದಕ್ಕೆ ಯಾಕೆ ಸತ್ಸಂಗ ಅನ್ನಂಗಿಲ್ಲ. ಸತ್ಸಂಗದ ಮಹತ್ವ ಏನದ? ಪ್ರವಚನ ಕೇಳೋದ್ರಿಂದ ಮನುಷ್ಯ ಏನು ಶ್ರೀಮಂತ ಆಗ್ತಾನೋ, ಏನು ದೊಡ್ಡ ಅಧಿಕಾರ ಸಿಗ್ತದನೋ, ಏನು ಕೀರ್ತಿವಂತನಾಗ್ತಾನೋ ಅಂತ ಕೇಳಿದ್ರೆ ಇದು ಯಾವುದೂ ಇಲ್ಲ. ಸತ್ಸಂಗದ ಲಾಭ ಏನು, ಯಾಕೆ ಸತ್ಸಂಗವನ್ನು ಮಾಡಬೇಕು ಅಂತ ಕೇಳಿದರೆ, ನಮ್ಮ ಮನಸ್ಸಿನ ಶಾಂತಿಗಾಗಿ, ಸಮಾಧಾನಕ್ಕಾಗಿ ನಾವು ಸತ್ಸಂಗಕ್ಕೆ ಬರಬೇಕು. ಜಗತ್ತಿನಾಗ ಎಲ್ಲ ಕಡೆ ಸಿಗುವುದಿಲ್ಲ. ಶಾಂತಿ ಸಮಾಧಾನಗಳು ಮಾರ್ಕೆಟ್ನಾಗ ಸಿಗುವುದಿಲ್ಲ. ನನ್ನ ಕಡೆ 1 ಕೋಟಿ ರೂಪಾಯಿ ರೊಕ್ಕದ, ನನಗೆ 1 kg ಸಮಾಧಾನ ಕೊಡಪ್ಪ ಅಂದ್ರೆ ಅದೆಲ್ಲಿ ಸಿಗಂಗಿಲ್ಲ. ಆದ್ದರಿಂದ ನಿಜವಾದ ಶಾಂತಿ ಸಮಾಧಾನಗಳು ಎಲ್ಲಿದಾವು ಅಂತ ಹೇಳುವಂಥದ್ದೇ ಅಧ್ಯಾತ್ಮ. ಅಧ್ಯಾತ್ಮ ಈ ಶಬ್ದದ ಅರ್ಥ ಏನು ಅಂದ್ರೆ ನಮ್ಮ ಒಳಗೆ ನೋಡೋದು. ನಾವು ಇಲ್ಲಿ ತನಕ ಏನು ಮಾಡ್ತೀವಿ, ಬರೀ ಹೊರಗೆ ನೋಡ್ಕೋತ ಹೋಗ್ತೀವಿ. ದೋಷ ಎಲ್ಲದ ಅಂತ ಕೇಳಿದ್ರೆ ಮಂದಿ ಕಡೆ ಬಟ್ಟು ಮಾಡ್ತೀವಿ ನಾವು. ನಮ್ಮ ದುಃಖಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ 4 ಮಂದಿ ಕಾರಣ ಅಂತ ಹೇಳ್ತೀವಿ. ನಿಜವಾಗಿಯೂ ನಮ್ಮ ದುಃಖಕ್ಕೆ ಹೊರಗಿನವರ ಕಾರಣ ಅಲ್ಲ, ನಾವೇ ಕಾರಣ ಇರ್ತೀವಿ. ನಮ್ಮ ಮನಸ್ಸು ಕಾರಣ ಇರ್ತದೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ. ಮನಸ್ಸನ್ನುವಂಥದ್ದೇ ಮನುಷ್ಯನ ದುಃಖಕ್ಕಾಗಲಿ ಮನುಷ್ಯನ ಶಾಂತಿ ಸಮಾಧಾನಗಳಿಗಾಗಲಿ ಕಾರಣ ಆಗುತ್ತದೆ. ಯಾವ ಮನುಷ್ಯ ತನ್ನ ಒಳಗ ನೋಡ್ತಾನಲ್ಲ ಅವನು ಸಮಾಧಾನಿಯಾಗಿರ್ತಾನೆ. ಅಧ್ಯಾತ್ಮ ಏನು ಕಲಿಸ್ತದ? ನಿನ್ನ ಒಳಗ ನೀ ನೋಡು ಅನ್ನುವುದನ್ನು ಕಲಿಸ್ತದೆ. ಪ್ರಪಂಚ ಹೊರಗೆ ನೋಡುವುದನ್ನು ಕಲಿಸ್ತದೆ. ಅಧ್ಯಾತ್ಮ ಒಳಗೆ ನೋಡುವುದನ್ನು ಕಲಿಸ್ತದೆ. ಹೊರಗೆ ನೋಡ್ಕೋತ ಹೋದ ಮನುಷ್ಯ ದುಃಖಿ ಹಾಕೋತ ಹೋಗ್ತಾನೆ. ಹೊರಗಿಂದಕ್ಕೆ ಸೀಮೆ ಅನ್ನುವಂಥದ್ದಿಲ್ಲ. ಹೊರಗಿಂದಕ್ಕೆ ಇಷ್ಟಕ್ಕೆ ಮುಗಿತ್ತು ಅಂತಿಲ್ಲ. ಒಬ್ಬ ಹುಡುಗ ಶಾಲೆ ಕಲ್ಕೋತ ಹೋಗ್ತಾನ, 10ನೇತೆ ಕಲಿತಾನ, ಮುಂದೆ ಉಳಿಯತೈತಿ ಕಲಿಯೋದು. ಡಿಗ್ರಿ ಕಲಿತಾನ, ಇನ್ನು ಹಂಗೆ ಕಲಿಯೋದು ಉಳಿಯತೈತಿ. ಡಾಕ್ಟ್ರೇಟ್ ಮಾಡಿದ್ರು ಇನ್ನೂ ಹಲವಾರು ವಿಷಯಗಳ ಜ್ಞಾನ ಕಲಿಯುವುದು ಒಂದು ಉಳಿತದ ಹೊರತು ಪೂರ್ಣ ಆಗಂಗಿಲ್ಲ. ಇವು ಎಷ್ಟೇ ಶಾಣೆ ಅದಾನಂದ್ರು ಇವನಿಗೆ 4 ಪಟ್ಟು ಶಾಣ್ಯಾರ ಜಗತ್ತಿನಾಗ ಇರತ್ತಾರೆ. ಆ ಬಳಿಕ ಹೊರಗೆ ಶ್ರೀಮಂತ ಆಗಬೇಕು ಅಂತ ಹೋದ ಅಂದ್ರೆ ಇವ 10 ಕೋಟಿ ಗಳಿಸಿದ ಅಂದ್ರೆ ಮಗ್ಗಲ್ದಾಗ 100 ಕೋಟಿ ಗಳಿಸಿದವ ಇರ್ತಾನೆ. 100 ಕೋಟಿ ಗಳಿಸಿದವ ನಾನಾ ಶ್ರೀಮಂತ ಅನ್ನೋದ್ರೊಳಗಾಗಿ 1000 ಕೋಟಿಯ ಸರ್ದಾರಗಳು 10 ಮಂದಿ ಬಂದು ನಿಂತಿರ್ತಾರೆ.
ಹೀಗಾಗಿ ಹೊರಗೆ ನಾವು ಎಷ್ಟೇ ದೊಡ್ಡ ಮನೆಯನ್ನು ಕಟ್ಟಲಿ, ಎಷ್ಟು ದೊಡ್ಡದಾದ ಹೊಲ ತಗೊಳ್ಳಿ, ಬೆಳೆ ಮಾಡಲಿ, ಎಷ್ಟ ಶಾಣ್ಯಾರ ಅನಿಸ್ಕೊಂಡ್ರು ಕೂಡ ನಮಗಿಂತ ಶಾಣ್ಯ ಜನ ಏನ ಜಗತ್ತಿನಾಗ ಇರತ್ತ. ಹೀಗಾಗಿ ಹೊರಗೆ ನಾವೇನಾದರೂ ಈ ಜಗತ್ತಿನೊಳಗೆ ಏನಾದರೂ ಒಂದು ಕೆಲಸ ಮಾಡಿ ಶಾಂತಿ ಸಮಾಧಾನಗಳನ್ನು ಪಡಿಬೇಕಂದ್ರೆ ಅದು ಸಾಧ್ಯ ಇಲ್ಲ. ಶಾಂತಿ ಸಮಾಧಾನಗಳಿಗಾಗಿ ಮನುಷ್ಯ ಹೊರಗೆ ಹುಡುಕಾಡಬೇಕಾಗಿಲ್ಲ, ತನ್ನ ಒಳಗೆ ನೋಡಿದರೆ ಸಾಕು. ಎಲ್ಲಿ ನೋಡ್ಬೇಕು? ಹೊರಗಲ್ಲ, ತನ್ನ ಒಳಗೆ ನೋಡ್ಬೇಕು. ತನ್ನ ಒಳಗೆ ನೋಡುವುದಂದ್ರೆ ಏನು? ತನ್ನ ಮನಸ್ಸಿನ ಸ್ಥಿತಿ ಹೆಂಗದ ಅಂತ ನೋಡ್ಲಕ್ಕೆ ಕಲಿಬೇಕು. ನಮ್ಮ ಮನಸ್ಸು ಹೆಂಗದೋ ನಮಗೆ ಗೊತ್ತಿರ್ತೈತಿ, ಮಂದಿಗೆಲ್ಲ. ನಮ್ಮ ಮನಸ್ಸಿನ ಸ್ವಚ್ಛತಾ ನಾವು ಮಾಡಬೇಕು, ಮಂದಿ ಮಾಡಂಗಿಲ್ಲ. ನಮ್ಮ ಮನಸ್ಸ ಇಲ್ಲಿ ತಕ ಎಷ್ಟು ಹಾಳಾಗೈತ್ಲೆ ಅದನ್ನೆಲ್ಲ ಸರಿ ನಾವು ಮಾಡ್ಬೇಕು, ಮಂದಿ ಮಾಡ್ಲಿಕ್ಕಾಗಂಗಿಲ್ಲ. ಅದಕ್ಕಾಗಿ ಅಂತಹ ಮನಸ್ಸನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನು ಈ ಪ್ರವಚನ, ಅಧ್ಯಾತ್ಮ, ಸತ್ಸಂಗ ಮಾಡ್ತದೆ. ಸತ್ಸಂಗ ಏನು ಮಾಡ್ತದ ಅಂದ್ರೆ, ಇದೇನು ರೊಕ್ಕ ಕೊಡಂಗಿಲ್ಲ, ರೂಪಾಯಿ ಕೊಡಂಗಿಲ್ಲ, ಮತ್ತೇನಾರ ಅಧಿಕಾರ ಕೊಡಂಗಿಲ್ಲ. ಇದು ಏನು ಮಾಡ್ತದಂದ್ರೆ ಹೊಲಸಾದ ಮನಸ್ಸನ್ನು ಸ್ವಚ್ಛ ಮಾಡಿ ಜಗತ್ತಿನಲ್ಲಿ ಎಲ್ಲಿಯೂ ಸಿಗದಂತಹ ಪರಮ ಶಾಂತಿಯನ್ನು ತಂದು ನಮ್ಮ ಕೈ ಕೊಡ್ತದೆ. ಬಹಳ ಜನ ಜಗತ್ತಿನಲ್ಲಿ ದುಃಖಿಗಳು. ಅವರು ಎಷ್ಟು ದುಃಖಿಗಳದಾರಂದ್ರೆ ಹೇಳಾಕ ಬರಂಗಿಲ್ಲ. ಎಲ್ಲರೂ ಚಿಂತಾಕ್ರಾಂತರು, ಭಯದಲ್ಲಿ ಮುಳುಗಿದಂಥವರು. ಇವರೆಲ್ಲರನ್ನ ಶಾಂತ ಸಮಾಧಾನ ಮಾಡಬೇಕಂದ್ರೆ ಹೊರಗಿನ ವಿದ್ಯಾದಿಂದಿದ್ದು ಸಾಧ್ಯ ಇಲ್ಲ. ರೊಕ್ಕ ಗಳಿಸೋ ವಿದ್ಯಾ ಹೇಳಿಕೊಟ್ರೆ ಇವರು ಯಾರೋ ಸಮಾಧಾನಿ ಆಗಂಗಿಲ್ಲ. ಉಳಿಕಿದ ವಿದ್ಯೆಗಳಿಂದ ಇವರಿಗೆ ಸಮಾಧಾನ ಸಿಗಂಗಿಲ್ಲ. ಹಾಗಾದರೆ ಯಾವ ವಿದ್ಯೆಯನ್ನು ಕೊಡಬೇಕು ಇವರಿಗೆ? ಅಧ್ಯಾತ್ಮ ವಿದ್ಯೆ ಒಂದನ್ನು ಕೊಟ್ರೆ ಸಾಕು, ಎಲ್ಲ ಮನುಷ್ಯರು ಸಮಾಧಾನ ಶಾಂತರಾಗಿರ್ತಾರ. ಅಂಥ ವಿದ್ಯೆ ಇದು. ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ಪರಮಾತ್ಮ ಎಲ್ಲ ವಿದ್ಯೆಗಳೊಳಗೆ ಅಧ್ಯಾತ್ಮ ವಿದ್ಯೆ ಒಳಗೆ ದೇವರದಾನ, ಉಳುಕಿದ ವಿದ್ಯೆಗಳಲ್ಲಿ ಅಲ್ಲ. ಹಿಂದಿನ ಕಾಲಕ್ಕೆ 64 ವಿದ್ಯೆಗಳಿದ್ದು. ಎಷ್ಟು? 64 ವಿದ್ಯೆ ಇದ್ದು. ವಿದ್ಯಾ ಅಂದರೆ ಎದಕ್ಕೆ ಕರೀತಾರ? ಅದೊಂದು ಶಾಸ್ತ್ರ, ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ಈಗ ಅಶ್ವಶಾಸ್ತ್ರ, ಕುದುರೆಯನ್ನು ಹೆಂಗೆ ಮೇಯಿಸಬೇಕು, ಹೆಂಗೆ ಬೆಳೆಸಬೇಕು, ಹೆಂಗೆ ಪಳಗಿಸ್ಬೇಕು, ಹೆಂಗೆ ಓಡಿಸ್ಬೇಕು, ಇದಕ್ಕೆಲ್ಲ ಸಂಬಂಧಪಟ್ಟಂಗನ ಒಂದು ಶಾಸ್ತ್ರ ಐತಿ. ಅದಕ್ಕೆ ಅಶ್ವಶಾಸ್ತ್ರ ಅಂತ ಕರೀತಾರೆ. ಎಲ್ಲರಿಗೆ ಕುದುರೆ ಓಡಿಸ್ಲಾಕು ಬರಂಗಿಲ್ಲ, ಅದನ್ನು ಪಳಗಿಸ್ಲಾಕು ಬರಂಗಿಲ್ಲ. ಇನ್ನ ಪಶುಶಾಸ್ತ್ರ ಅಂತದ. ಹೆಂಗ ಇವೆಲ್ಲ ಹಾಲು ಕೊಡುವಂತಹ ಪ್ರಾಣಿಗಳನ್ನು ಜೋಪಾನ ಮಾಡಬೇಕು, ಬೆಳೆಸಬೇಕು, ಇದೆಲ್ಲ ಕಲೆಯನ್ನು ಅದರಲ್ಲಿ ಹೇಳಿಕೊಟ್ಟ. ಅದೇ ರೀತಿ ಒಳಗ ಶಿಲ್ಪಶಾಸ್ತ್ರ. ಒಂದು ಕಲ್ಲೈತೆ ಅಂದ್ರೆ ಆ ಕಲ್ಲಿನೊಳಗೆ ಕಲೆಯನ್ನು ಹೆಂಗೆ ಅರಳಿಸೋದು, ಮೂರ್ತಿಯನ್ನು ಹೆಂಗೆ ಮಾಡೋದು, ಅದನ್ನು ಕೆತ್ತಿ ಎಲ್ಲರೂ ನಮಸ್ಕಾರ ಮಾಡಂಗೆ ಮಾಡ್ಬೇಕಂದ್ರೆ ಹೆಂಗೆ ಕೆತ್ತಬೇಕು, ಒಂದು ಕಂಬ ಹೆಂಗೆ ಕೆತ್ತಬೇಕು, ಇದಕ್ಕೆಲ್ಲದಕ್ಕೂ ಒಂದು ಶಾಸ್ತ್ರ. ಅದೇ ರೀತಿ ಒಳಗ ನಾಟಕ ಹೆಂಗೆ ಮಾಡ್ಬೇಕು, ಅದಕ್ಕೊಂದು ಶಾಸ್ತ್ರದ. ಕುಣಿಯೋದಾಯ್ತು ಅಂದ್ರೆ ಹೆಂಗ ಕುಣಿಬೇಕು, ಹಾಡೋದಾಯ್ತಂದ್ರೆ ಹೆಂಗ ಹಾಡಬೇಕು, ಅಡಿಗೆ ಮಾಡೋದಾತಂದ್ರೆ ಹೆಂಗೆ ಅಡಿಗೆ ಮಾಡ್ಬೇಕು, ಪಾಕಶಾಸ್ತ್ರ. ಎಲ್ಲರಿಗೂ ಅಡಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಕೆಲವೊಬ್ಬರಿಗೆ ಏನೋ ಬ್ಯಾಡ, ನೀವು ಬರೀ ಉಪ್ಪ ಖಾರ ಎಣ್ಣೆ ಒಂದು ತುಸು ಜೀರಿಗೆ ಸಾಸಿವೆ ಅಟ್ಟು ಕೊಟ್ಟರೆ ಚಲೋ ಸಾರು ಮಾಡಿಬಿಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಎಲ್ಲ ಕೊಟ್ಟರು ಸರಿಯಾಗಿ ಮಾಡ್ಲಿಕ್ಕೆ ಬರಂಗಿಲ್ಲ, ಪದ್ಧತಿ ಗೊತ್ತಿರಂಗಿಲ್ಲ. ಮೊದಲ ನೀರು ಹಾಕಿಬಿಡ್ತಾರ, ಆ ಬಳಿಕ ಎಣ್ಣೆ ಹಾಕ್ತಾರ, ಅದು ಒಗ್ಗರಣೆನ ಆಗುವುದಿಲ್ಲ. ಇನ್ನು ಕೆಲವೊಬ್ಬರಿಗೆ ಬರೀ ಅನ್ನ ಮಾಡ್ಲಿಕ್ಕೆ ಬರಂಗಿಲ್ಲ. ಎಲ್ಲಕ್ಕೂ ಒಂದೊಂದು ಕಲೆ ಅದ, ಒಂದೊಂದು ನಿಯಮ ಅದ, ಒಂದೊಂದು ತಿಳುವಳಿಕೆ ಜ್ಞಾನ ಅದ. ಹಿಂದಿನ ಕಾಲಕ್ಕೆ 64 ವಿದ್ಯೆಗಳಿದ್ದು, ಈಗಂತೂ ಸಾವಿರಾರು ಪ್ರಕಾರದ ವಿದ್ಯೆಗಳದಾವ.
ಆದರೆ ಈ ಎಲ್ಲ ವಿದ್ಯೆಗಳಿಂದ ಸಮಾಧಾನ ಶಾಂತಿ ಸಿಗಂಗಿಲ್ಲ. ಈಗ ಬಹಳ ಚಲೋ ಅಡಿಗೆ ಮಾಡೋರಂತ ಇಟ್ಕೊಳ್ಳೋನು, ಭಾರಿ ಚಲೋ ಅಡಿಗೆ ಮಾಡ್ತಾರ. ಎಷ್ಟೇ ಅಡಿಗೆ ಮಾಡ್ಯಾರಂದ್ರೂ ಕೂಡ ಅದರಿಂದೇನು ಶಾಶ್ವತ ದುಃಖ ಹೋಗಂಗಿಲ್ಲ. ನಮ್ಮ ಹೊಟ್ಟೆಟ್ಟ ತುಂಬತೈತಿ 4 ತಾಸಿನ ಪೂರ್ತಿ. ಮತ್ತ 5ನೇ ತಾಸಿಗೆ ಹಿಂಗ ಮಾಡ್ತಾನ ಮನುಷ್ಯ. ಹೋಳಿಗೆ ಉಂಡಿದ್ದೆಲ್ಲೋ 4 ತಾಸಿಂದ ಅದು ಹೋಳಿಗೆ ಪಚನಾಗಿ ಹೋತ್ರಿ, ಈಗ ಮತ್ತೆ ಅಡಿಗೆ ಮಾಡಿ ಕೊಡ್ರಿ ಅಂತಾನ. ಕುದುರೆ ಪಳಗಿಸದ್ದಿದ್ದ ಅಲ್ಲ, ನೀನು ನಿನ್ನ ಮನಸ್ಸನ್ನಟ್ಟ ಪಳಗಿಸಬಾರದೇನು ಅಂತ ಕೇಳಿದ್ರೆ ನನಗೆ ಹೊರಗಿಂದ ಅಷ್ಟ ಗೊತ್ತೈತಿ, ಒಳಗಿಂದೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಬೇಕಾದಂಥ ಎತ್ತನ್ನ ನಡೆಸೋ ಕಲೆ ಅವನಿಗದ, ಒಕ್ಕಲ್ತನ ಮಾಡೋ ಕಲೆ ಅವನಿಗದ, ಕಲ್ಲಿನಲ್ಲಿ ಮೂರ್ತಿಯ ಮಾಡುವನ್ನ ಕಲೆ ಅವನಿಗದ. ಆದ್ರೆ ತನ್ನ ಮನಸ್ಸನ್ನ ತಿದ್ದಿಕೊಳ್ಳುವಂಥ ಕಲಾನ ಅವನಿಗೆ ಗೊತ್ತಿಲ್ಲ. ಹಿಂಗಾಗಿ ಸಮಾಧಾನ ಶಾಂತಿಗಳು ಅವನಿಗೆ ಸಿಗುವುದಿಲ್ಲ. ಇದು ಯಾವ ವಿದ್ಯೆ? ಇದು ಅಧ್ಯಾತ್ಮ ವಿದ್ಯೆ. ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ವಿದ್ಯೆಗಳ ಬಾಳದವ. ಆ ಎಲ್ಲ ವಿದ್ಯೆಗಳಲ್ಲಿ ದೇವರ ಎಲ್ಲಿ ವಾಸ ಆಗ್ಯಾನಂದ್ರೆ ಅಧ್ಯಾತ್ಮ ವಿದ್ಯೆಯಲ್ಲಿ ವಾಸ ಆಗ್ಯಾನ. ನಾವು ಕೋಟಿ ಕೋಟಿಗಟ್ಟಲೆ ಜನ ಪ್ರಪಂಚ ಮಾಡ್ತಿರಬಹುದು, ನಮಗೇನು ಕಿಮ್ಮತ್ತಿಲ್ಲ. ಮಹಾತ್ಮರ ದೃಷ್ಟಿಯೊಳಗೆ ಏನು ಕಿಮ್ಮತ್ತದ? ನಾವು ಏನು ಮಾಡ್ತೀವಿ 100 ವರ್ಷದ ಆಯುಷ್ಯದೊಳಗೆ? ಮೊದಲು ಸಾಲಿ ಕಲಿತಾನ, ಆ ಬಳಿಕ ಲಗ್ನ ಹಾಕನ, ಮುಂದೆ ಮಕ್ಕಳು, ಅವ್ರ ಸಲುವಾಗಿ ಮನೆ ಕಟ್ತಾನ ಒಂದು ವಾಡದು, ಇನ್ನೊಂದು 10-20 ಎಕರೆ ಹೊಲ ತಗೋತಾನ, ಭಾಳ ಅಂದ್ರೆ 1-2 ಗಾಡಿ ತಗೋತಾನ. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ರೊಕ್ಕ ಹೆಚ್ಚಾಯಿತು ಅಂದ್ರೆ ಎಲೆಕ್ಷನ್ಗೆ ನಿಲ್ತಾನ. ಇಷ್ಟೆಲ್ಲ ಇವನು ಇಡೀ ಜೀವನ ತುಂಬ ಮಾಡಿದ್ದೇನು? ಆದ್ದರಿಂದ ಈ ವಿದ್ಯಾದಿಂದ ಯಾವನೂ ಕೂಡ ಸಮಾಧಾನ ಶಾಂತಿಯನ್ನು ಪಡೆಯಲಾಕ ಸಾಧ್ಯನೇ ಇಲ್ಲ. ತಪೋನ ತಪ್ತಂ ವಯಮೇವ ತಪ್ತಾಹ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ, ಕಾಲೋನ ಯಾತೋ ವಯಮೇವ ಯಾತಾಹ. ಹೇಳ್ತಾರೆ ಈ ಮಾತನ್ನ ಭರ್ತೃಹರಿ ಅನ್ನೋ ಮಹಾತ್ಮ ಹೇಳ್ತಾನೆ. ನಾವು ಭೋಗಾನ ಭುಕ್ತ ವಯಮೇವ ಭುಕ್ತಾಹ. ನಾವು ಪ್ರಪಂಚವನ್ನು ಭೋಗಿಸಲಿಲ್ಲ, ನಮ್ಮನ್ನೇ ತಿಂದ ಹಾಕಿಬಿಟ್ಟಿತಿ ಈ ಪ್ರಪಂಚ. 100 ವರ್ಷ ನಮ್ಮನ್ನೆಲ್ಲ ಕಪ್ಪಿಸಿಬಿಟ್ಟು, ನಮ್ಮ ಶರೀರದೊಳಗಿನ ತಾಕತ್ತ, ಮನಸ್ಸಿನಲ್ಲಿನ ಉತ್ಸಾಹ, ಬುದ್ಧಿಯಲ್ಲಿನ ತೇಜಸ್ಸೆಲ್ಲ ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ಈ ಪ್ರಪಂಚಕ್ಕಾಗಿ ಎಲ್ಲ ಹವನ ಮಾಡಿಬಿಟ್ಟಿವಿ. ಎಲ್ಲ ಹೋಯ್ತು. ಎಲ್ಲಿ ಹೋತಪ್ಪ? 25 ವರ್ಷದಲ್ಲಿರುವಂಥ ಶರೀರದೊಳಗಿನ ತಾಕತ್ತು ಎಲ್ಲಿ ಹೋತು? ಒಂದು ವೇಳೆ ನೀನು ಹೋಳಿಗೆ ತುಪ್ಪ ಉಂಡು ಅಷ್ಟು ಪೈಲವಾನ ಆಗಿದ್ದಿ ಅಂದ್ರೆ ಆ ನಿನ್ನ ಶಕ್ತಿ ಈಗ ಎಲ್ಲಿ ಹೋಯ್ತು? ನೀನು ಅಷ್ಟು ದೊಡ್ಡ ಕಲ್ತವನೇ ಆಗಿದ್ದಿ ಅಂದ್ರೆ ಆ ನಿನ್ನ ವಿದ್ಯೆ ಈಗ ಎಲ್ಲಿ ಹೋಯ್ತು? ಅಷ್ಟು ನೀನು ಶೂರ ವೀರನೇ ಆಗಿದ್ರ ಇವತ್ತಿಗೆ ನಿನ್ನ ಶೂರತ್ವ ಎಲ್ಲಿ ಹೋಯ್ತು? ನಿನ್ನ ಕೀರ್ತಿವಂತನೇ ನೀನು ಅಷ್ಟಾಗಿದ್ರ ಇವತ್ತು ನಿನ್ನ ಕೀರ್ತಿ ಎಲ್ಲಿಗೆ ಹೋಯಿತು? ಭೋಗಾನ ಭುಕ್ತ ವಯಮೇವ ಭುಕ್ತಾಹ. ನಾವು ಭೋಗಗಳನ್ನ ಪ್ರಪಂಚವನ್ನು ಅನುಭವಿಸಲಿಲ್ಲ, ನಮ್ಮನ್ನೇ ಈ ಪ್ರಪಂಚ ಅನುಭವಿಸಿಬಿಟ್ಟಿತು. ತಪೋನ ತಪ್ತಂ ವಯಮೇವ ತಪ್ತಾಹ. ನಾವು ತಪಸ್ಸು ಮಾಡಲಿಲ್ಲ, ನಮ್ಮನ್ನೇ ಇದು ಜಗತ್ತ ಸರಿಸಿಬಿಟ್ಟಿತು, ನಮ್ಮನ್ನೇ ಕರಗಿಸಿಬಿಟ್ಟಿತು. ಯಾವ ಉಳ್ದಾನ ಹೇಳ್ರಿ ಇಲ್ಲಿ ತಕ ಈ ಪ್ರಪಂಚಕ್ಕೆ ಎದುರಾಗಿ? ಯಾರೂ ಉಳ್ದಿಲ್ಲ. ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ. ಆಸೆ ಮುಪ್ಪಾಯ್ತೇನು? ಶರೀರ ಮುಪ್ಪಾಯ್ತು. ಶರೀರಕ್ಕೆ ವಯಸ್ಸಾಯ್ತು, ಬಿಳಿ ಕೂದಲಾದು, ಹಲ್ಲು ಹಾದು, ಚರ್ಮೆಲ್ಲ ಸುಕ್ಕುಗಟ್ಟಿತು, ಕೈಯೆಲ್ಲ ಕಾಲೆಲ್ಲ ನಡಗ್ಲಾಕ್ ಚಾಲು ಆತು, ಗಂಜಿ ಪಚನಾಗುವಲ್ದು. ಆದ್ರೂ ಹಾಸಿಗೆ ಮ್ಯಾಲ ಮಲಗಿದಂಥ ಮುದುಕ ಮುದುಕಿಗೆ ಕೇಳಿದ್ರೆ ಅವ್ರೇನು ಹೇಳ್ತಾರ?
ಮೇಯಾಗ ಕಸು ಇಲ್ಲ, ಅದಕ್ಕಾಗಿ ಹಿಂಗೆ ಕೂತಿದ್ದೀವಿ. ತುಸು ತಾಕತ್ ಬತ್ತಂದ್ರೆ ಹೇಳ್ತಿದ್ ನಿನಗ ತತಾರವು. ಇದರ ಅರ್ಥ ಏನು? ಒಳಗಿನ ಆಶಾ ಮುಪ್ಪಾಗಿಲ್ಲ, ಅದಕ್ಕೆ ಶರೀರಕ್ಕಷ್ಟೇ ಮುಪ್ಪಾಗ್ಯದ. ಒಬ್ಬ ಅಜ್ಜ ವಯಸ್ಸು ಭಾಳಾಗಿತ್ತು, 89 ವಯಸ್ಸ. ಆದ ಬಳಿಕ ಮರಿಮಮ್ಮಗನ ಲಗ್ನ ನಡೆದಿತ್ತು. ಲಗ್ನದಾಗ ಇವ್ ಹಿರಿಯ ಅಂತೇಳಿ ತಗೊಂಡು ಇವನ ಕೈಯಿಂದ ಅಕ್ಷತಾ ಹಾಕಬೇಕು ಅಂತೇಳಿ ಕರ್ಕೊಂಡು ಹೋದ್ರೆ ಇವನು ಮುತ್ಯಾನ. ಹೋದ ಬಳಿಕ ಎಲ್ಲರೂ ಒಳ್ಳೆ ಸಂಭ್ರಮದೊಳಗಿದ್ರು. ಅವಾಗ ಇವ ಅಕ್ಕಿ ಕಾಳ ಹಾಕೋಕ್ಕಿಂತ ಮೊದಲ ಕಣ್ಣಾಗ ನೀರು ಬಂದು ಇವು. ಸುತ್ತಿದ್ದವರೆಲ್ಲ ಕೇಳಿದ್ರು, ಯಾಕೇನು ಆನಂದಾಗಿ ಕಣ್ಣೀರು ಬಂದು, ಎದಕ್ಕೆ ಕಣ್ಣೀರು ಬಂದು ಅಂತ ಕೇಳಿದ್ರು ಮುತ್ಯಾಗ. ಮುತ್ಯ ಅಂದ, ನನಗ ಈ ಮೊಮ್ಮಗನ್ ನೋಡಿ ಕಣ್ಣೀರು ಬರಲಿಲ್ಲ, ಮರಿಮೊಮ್ಮಗನ್ ನೋಡಿ. ಎದಕ್ಕೆ ಕಣ್ಣೀರು ಬಂದು ಅಂತ ಕೇಳಿದ್ರ, ನಮ್ಮ ಮುದುಕಿಗಿದ್ರೆ ಎಷ್ಟು ಚಲೋ ಆಕಿತ್ತು ಅಂತ ಕಣ್ಣೀರು ಬಂದು ಅತ್ತಾವ. ಅಂದ್ರ ಅವ 70 ವರ್ಷ ಹಿಂದೆ ಹೋಗ್ಯಾನ. ತನ್ನ ಮನೆಯವ್ರ ನೆನಪ ಅವನಿಗೆ ಆಗೈತಿ, ಮುಂದಿರುವಂತ ಮೊಮ್ಮಗನ ನೆನಪ ಅವಾಗಿಲ್ಲ. ಅಷ್ಟು ಹಿಂದೆ ಹೋಗಿಬಿಟ್ಟ ನಾವು. ಅಂದ್ರ ಅವನು ಒಳಗಿರುವಂತ ಆಶಾ ಸತ್ತಿಲ್ಲ, ಆಶಾಕ್ಕೆ ಮುಪ್ಪಾಗಿಲ್ಲ. ಹೆಂಗೈತೋ ಹಂಗೈತೆ ಆಶೆ, ಅದು ಸತ್ತಿಲ್ಲ, ಅದು ದುರ್ಬಲ ಆಗಿಲ್ಲ, ಅದು ಕ್ಷೀಣಿಸಿಲ್ಲ, ಅದರ ಶಕ್ತಿ ಕಡಿಮೆ ಆಗಿಲ್ಲ, ಅದು ಹೆಚ್ಚಾಕೋತ ಹೊಂಟದ. ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ, ಕಾಲೋ ನ ಯಾತೋ ವಯಮೇವ ಯಾತಾಹ. ನಮ್ಮ ಆಯುಷ್ಯ ಕಡಿಮೆ ಆಯ್ತೇ ಹೊರತು ಪ್ರಪಂಚದ ಆಯುಷ್ಯ ಕಡಿಮೆ ಆಗಲಿಲ್ಲ. ಎಂದ ಹುಡುಗ ಹುಟ್ಟಿತ್ಲ ಅಂದಿನಿಂದಲೇ ಅದರ ಆಯುಷ್ಯ ಕಡಿಮೆ ಆಕೋತ ಹೋಗ್ತದೆ. 1ನೇ ವರ್ಷದ ಹುಟ್ಟಬ್ಬ ಅಂದ್ರೆ 1 ವರ್ಷ ಕಡಿಮೆ ಆತ ಹುಡುಗನ್. 1 ವರ್ಷವ ಸಾವಿಗೆ ಸಮೀಪ ಆದ, 1 ವರ್ಷ ಸ್ಮಶಾನಕ್ಕೆ ಸಮೀಪ ಆದ ಹುಡುಗ. 50 ವರ್ಷದ ಹುಟ್ಟಬ್ಬ ಅಂದ್ರೆ 50 ವರ್ಷ ನಿಂದು ಹಾದು ಇನ್ನು ಉಳ್ದಾವ್ ತುಸು. ಕಾಲೋನ ಯಾತೋ ವಯಮೇವ ಯಾತಾಹ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾಹ. ಆದ್ದರಿಂದ ಮನುಷ್ಯನೇ ಎಚ್ಚರಾಗು. ಹೊರಗಿನ ಪ್ರಪಂಚಕ್ಕಾಗಿ ನೀನೇನಾದರೂ ಬಹಳಷ್ಟು ಪ್ರಯತ್ನ ಮಾಡ್ಕೋತ ಹೋದಿ ಅಂದ್ರೆ ನಿನಗಂತೇನು ಉಳಿಯಂಗಿಲ್ಲ. ಇಡೀ ನಿನ್ನ ಆಯುಷ್ಯವೇ ಬರೇ ದುಡದ ಗಳಿಸೋದಕ್ಕಾಗಿ ಹೋಗ್ತೈತೆ ಹೊರತು ಸಮಾಧಾನ ಶಾಂತಿಗಳು ಸಿಗಂಗಿಲ್ಲ. ನಾವು ಯಾರೇ ಖರೆ ಆರಾಮದೀವ, ಮ್ಯಾಲ ಆರಾಮದೀವಿ. ಮ್ಯಾಲ ನೋಡ್ಲಕ್ಕೆ ಹೆಂಗದೀರಿ ಅಂತ ಕೇಳಿದ್ರೆ ಎಲ್ಲರೂ ಆರಾಮದೀವ ಅಂತ ಹೇಳ್ತಾರೆ. ದವಾಖಾನೆಗೆ ಪೇಷಂಟ್ ಇರ್ತಾನೆ, ಹೆಂಗದೀಪ ಅಂತ ಕೇಳಿ ಆರಾಮದನ್ರಿ ಅತ್ತಾನ, ಸಲಹೆ ಹಚ್ಚಿರ್ತಾರೆ. ಮ್ಯಾಲ ಆರಾಮಿರೋದು ಬೇರೆ, ಒಳಗೆ ಆರಾಮಿರೋದು ಬೇರೆ. ನಾವೆಲ್ಲ ಮ್ಯಾಲ ಆರಾಮಿದ್ದಂಗದೀವಿ, ಒಳಗೆ ನಮ್ಮ ಮನಸ್ಸನ್ನು ಹೊಕ್ಕ ನೋಡಿದರೆ ಎಲ್ಲ ಚಿಂತಾರೋಗದಿಂದ ಬಳಲ್ತಾ ಇದ್ದೀವಿ, ದುಃಖದಿಂದ ಬಳಲ್ತಾ ಇದ್ದೀವಿ. ಕರೇನ ಹೇಳ್ಪಾನೆ ಆರಾಮದೇನಂತ ಹೇಳಿ ಅವನ ಕೈ ಹಿಡಿದು ಕೇಳಿದ್ರೆ ಅವ ಮನುಷ್ಯ ಹೇಳ್ತಾನ, ಮಂದ್ಯಾಗ ಹೇಳೋ ಮಾತಲ್ಪ, ಹಿಂದೆ ಬಾ ಹೇಳ್ತಾನ. ಅಂದ್ರೆ ಏನು? ದುಃಖ ಎಲ್ಲರಿಗೂ ಆಗ್ಯದ, ಚಿಂತೆ ತ್ರಾಸ ಎಲ್ಲರಿಗೂ ಆಗ್ಯದ. ಇಷ್ಟಿದ್ರೂ ಈ ಚಿಂತೆ ತ್ರಾಸ ಬಿಡಿಸುವಂಥ ವಿದ್ಯಾ ಹೊರಗೆ ಎಲ್ಲಿಯೂ ಸಿಗಂಗಿಲ್ಲ. ಶಾಲ್ಯಾಗ ಅದನ್ನು ಕಲಸಂಗೇ ಇಲ್ಲ, ಮನ್ಯಾಗೂ ಅದನ್ನು ಕಲಸಂಗಿಲ್ಲ, ಊರಾನ ಹಿರಿಯರ ಕಲಸಂಗಿಲ್ಲ, ಬಂಧು ಬಳಗದವರು ಬೇಗರು ಇವರು ಯಾರೂ ಕಲಸಂಗಿಲ್ಲ. ಹಾಗಾದ್ರೆ ಈ ವಿದ್ಯಾ ಎಲ್ಲದ ಅಂತ ಕೇಳಿದರ ಇಂಥ ಮಠ ಮಂದಿರಗಳಲ್ಲಿ ಸಾಧು ಸತ್ಪುರುಷರಲ್ಲಿ ಈ ವಿದ್ಯೆ ಅಡಗದ ಅಂತ ಹೇಳ್ತಾರೆ. ಮಠಕ್ಕೆ ಎದಕ್ಕೆ ಬರಬೇಕು? ಇದೇ ಕಾರಣಕ್ಕಾಗಿ ಮಠ ಮಂದಿರಗಳಿಗೆ ಬರಬೇಕು. ಗುರುಗಳ ಹತ್ರ ಏನಿರ್ತದ?
ಈ ವಿದ್ಯೆ ಇರ್ತದೆ. ಆತ್ಮವಿದ್ಯೆ, ಶಾಂತಿಯ ವಿದ್ಯೆ, ಸಮಾಧಾನದ ವಿದ್ಯೆ ಇರ್ತದೆ. ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಹೇಳ್ತಾರೆ ಒಬ್ಬರು ಮಹಾತ್ಮರು, ಏನಿದ್ದರೆ ಏನು ಮಾಡೋದು ತಗೊಂಡು ಬಾಯೋಳೆಲ್ಲರ ಮರುಳುಗೊಳಿಪ ಜಾಣ್ಣುಡಿಯು ಆಯವಾಗಿರ್ದು ತನ್ನಿರವ ತಾನರಿಯದಿರೇ ನಾಯ ಮೊಲೆಯೊಳಗಿರ್ದ ಹಾಲಿನಂತಹುದು ಅಂತ ಹೇಳ್ತಾರೆ. ಎಂಥ ಪದ್ಯದ ಇದು, ನೆನಪಿಟ್ಟುಕೋಬೇಕಿದನ್ನು. ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ. ಏನಿದ್ರೆ ಏನಪ್ಪ, ನಿನ್ನ ಹತ್ತಿರ ಭಾಳ ವಿದ್ಯೆ ಅದ ಅಂದ್ರೆ ಏನು ಮಾಡೋದು? ಎಲ್ಲರೂ ನಿನ್ನ ಮಾತಿಗೆ ಮರುಳಾಗ್ತಾರ, ತಲೆದೂಗ್ತಾರ ಅಂದ್ರೂ ಕೂಡ ಆ ವಿದ್ಯಾದಿಂದ ಏನೂ ಉಪಯೋಗ ಇಲ್ಲ. ನಿನ್ನಲ್ಲಿ ಶ್ರೀಮಂತಿಕೆ ಇದ್ರ ಅದರಿಂದ ಬರೇ ಹೊರಗಿನ ವಸ್ತು ಖರೀದಿ ಮಾಡ್ಲಾಕ್ ಬರ್ತೈತೆ ಹೊರತಾಗಿ ಆತ್ಮವಿದ್ಯಾ ಖರೀದಿ ಮಾಡ್ಲಾಕ್ ಬರಂಗಿಲ್ಲ. ಸಮಾಧಾನ ಶಾಂತಿಗಳನ್ನು ಕೊಂಡ್ಕೊಳ್ಳಾಕ ಬರಂಗಿಲ್ಲ. ಆಯವಾಗಿದ್ದು ತನ್ನಿರವತಾನರಿಯದಿರೆ ವಯಸ್ಸು ಹಾಕೋತ ಹೋಗ್ತದೆ. ಆದರೂ ನಾವು ಯಾರು ಅಂತ ತಿಳ್ಕೊಳ್ಳದೆ ಇದ್ರೆ ಇದೆಲ್ಲ ವ್ಯರ್ಥ. ಈಗ ನಾಯಿ ಹಾಲದಾವಂತ ಇಟ್ಕೊಳ್ಳೋನು, ಅವು ಹಾಲರಿ ಅಭಿಷೇಕಕ್ಕೆ ತೊಗೊಂಬತ್ಯಾರೆ ಅಂತಾರೆ. ಆಕಳ ಹಾಲ ಅಭಿಷೇಕಕ್ಕೆ ಒಯ್ತಾರೆ. ನಾಯಿ ಚಲೋ ಐತ್ರಿ, ನಮ್ಮದು ಹೊರಗೆ ಎಲ್ಲಿ ಬಿಟ್ಟಿಲ್ಲ, ಮನ್ಯಾಗ ಬಿಸ್ಕಿಟ್ ತಿನ್ನಿಸಿದೆವು, ಹಾಲು ತಗೋರಿ ಅಭಿಷೇಕಕ್ಕೆ ಯಾರು ಹೇಳ್ತಾರೆ? ಹಂಗ ಆ ಹಾಲು ಹೆಂಗ ಅಭಿಷೇಕಕ್ಕೆ ಉಪಯೋಗ ಬರಂಗಿಲ್ಲ, ಮನುಷ್ಯ ಕುಡಿಲಾಕ ಉಪಯೋಗ ಬರಂಗಿಲ್ಲ, ಹಂಗ ನಾವು ಬರೇ ರೊಕ್ಕ ಅಷ್ಟ ಗಳಿಸಿದ್ದೀವಿ, ಬರೇ ಹೊರಗಿನ ವಿದ್ಯೆ ಅಷ್ಟ ಗಳಿಸಿದ್ದೀವಿ ಅಂದ್ರ ನಮಗೆ ಶಾಂತಿ ಸಮಾಧಾನಕ್ಕೆ ಇದು ಏನೂ ಉಪಯೋಗ ಬರಂಗಿಲ್ಲ. ಶ್ರೀಮಂತರಿಗೆ ಹೆಚ್ಚು ತ್ರಾಸ. ಬಹಳ ಕಲ್ತವರನ ಆತ್ಮಹತ್ಯೆ ಮಾಡ್ಕೋತಾರೆ. ಈಗ ಹಳ್ಳ್ಯಾಗ ಒಕ್ಕಲ್ತನ ಮಾಡೋ ಮನುಷ್ಯರ ಭಾಳ ತಲಿತಾಪ ಇರಂಗಿಲ್ಲ, ಕಡಿಮೆ ಇರ್ತೈತಿ. ದೊಡ್ಡ ದೊಡ್ಡ ಸಿಟಿಯಲ್ಲಿರುವಂಥ ಇಂಜಿನಿಯರ್ಗಳು, ಡಾಕ್ಟರ್ಗಳು ರಾತ್ರಿ ಕುಡಿಲಾರದ ಮಕ್ಕಳಂಗೆ ಇಲ್ಲ, ಅವರು ಅಷ್ಟು ತಾಪ ಇರ್ತದೆ. ನೀವೇನಂತೀರಿ? ನಮ್ದೇನ್ರಿ ಹಣಿ ಬರ, ಗುಗುವಾಡದ ಮಡ್ಯಾಗ ಬಂದು ಕೂತಿದ್ದೀವಿ, ದೇವರ ಭಾಳ ಹಣಿ ಬರ ಸರಿ ಬರದಿಲ್ಲ ಅಂತ ಹೇಳ್ತಾರೆ ಇವ್ರು. ಇಲ್ಲಿ ಕೂತ್ ಒಂದು ತುಸು ಮುಂಬೈ ಪುನಾ ಬೆಂಗಳೂರಿಗೆ ಹೋಗಿ ಬಂದ್ರಿ ಅಂದ್ರೆ 2 ದಿವಸ ನಿಮಗೆ ಮುಂಬೈ ಪುನಾದಾಗ ನಿಂದ್ರಲಕ್ಕಾಗೋದಿಲ್ಲ. ದೇವರು ಬಹಳ ಕೃಪಾ ಮಾಡ್ಯಾನಂತ ತಿಳ್ಕೊಂಡು ಸ್ವಚ್ಛ ನೀರ, ಸ್ವಚ್ಛ ಗಾಳಿ, ಸ್ವಚ್ಛ ಊಟ ಇರಲ್ಲ ನಮ್ಮನ್ನು ಹುಟ್ಸ್ಯಾನ. ಇದಕ್ಕಾಗಿ ನಾವು ದೇವರಿಗೆ ಧನ್ಯವಾದ ಹೇಳ್ಬೇಕು. ನಮ್ಮನ್ನ ಎಲ್ಲಿ ಹುಟ್ಸ್ಯಾನ ದೇವರು? ಅಮೃತ ಸಮಾನವಾದ ಆಹಾರ ಸಿಗಲ್ಲಿ ನಮ್ಮನ್ನು ಹುಟ್ಸ್ಯಾನ. ಚಲೋ ತೆಂಗಿನ ನೀರಂತ ನೀರು ಸಿಗುವಂಥ ಪ್ರದೇಶದೊಳಗೆ ನಮ್ಮನ್ನು ಹುಟ್ಸ್ಯಾನ. ಆ ಬಳಿಕ ಎಂದೂ ಕೆಡಲಾರದಂಥ ಭೂಮಿ ಐತ್ಲ, ಇಂಥ ಭೂಮಿ ಒಳಗೆ ನಮ್ಮನ್ನು ಹುಟ್ಸ್ಯಾನ ಅಂತ ತಿಳ್ಕೊಂಡು ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ಆದ್ರೆ ಇವತ್ತೇನಾಗೈತಿ, ಎಲ್ಲರೂ ಬರೀ ಸಿಟಿಗಳ ಕಡೆ ನೋಡ್ತಾ ಇದ್ದಾರೆ. ತಮ್ಮ ಹಳ್ಳಿನ ಸ್ವರ್ಗ ಐತತ್ ಗೊತ್ತಿಲ್ಲ, ತಮ್ಮ ಹಳ್ಳಿ ಒಳಗ ನಿಜವಾದ ದೇವರ ಕೃಪಾ ಐತಿ, ನಿಜವಾದ ಕೈಲಾಸ ಐತಿ ಅಂತ ಗೊತ್ತಿಲ್ಲ. ನಾವೆಲ್ಲ ಎಕಡೆ ಮುಖ ಮಾಡಿದ್ದೀವಿ ಇವತ್ತ? ಸಿಟಿಗಳ ಕಡೆ. ಯಾಕೆ ಸಿಟಿಗಳ ಕಡೆ ಮುಖ ಮಾಡಿದ್ದೀವಿ? ಹಳ್ಳ್ಯಾಗ ಯಾರು ಬಣ್ಣ ಹಚ್ಕೊಂಡು ಜೀವನ ಮಾಡಂಗಿಲ್ಲ, ಸಿಟ್ಯಾಗ ಯಾರು ಇದ್ದಂಗೆ ಇರಂಗಿಲ್ಲ, ಎಲ್ಲ ಬಣ್ಣ ಹಚ್ಕೊಂಡಿರ್ತಾರ. ಸಿಟ್ಯಾನ್ ಜೀವನ ಹೆಂಗ? ತೂಗಿ ತಿಂತಾರ ಅವ್ರು. ನೀವೆಂದರೆ ತೂಗಿ ತಿಂತೀರ? ಅವ್ರ ಮನೆಗೆ 2 ಬೇಡ 4 ಮಂದಿ ಹೋದ್ರೆ ಅಂದ್ರೆ ಅಡಿಗೆ ಮಾಡ್ಲಕ್ಕ ಆಗಂಗಿಲ್ಲ ಹೆಣ್ಮಕ್ಳಿಗಲ್ಲೇ. ಅವ್ರಿಗೆ ಯಾಕರೆ ಬಂದ್ರು ಅವ್ರು ನಮ್ಮ ಮನೆಗೆ ಅಂತಾರ ಅವ್ರು. ಯಾಕ? 5 ಕಿಲೋ ಗೋಧಿ ಹಿಟ್ಟು ತಂದಿರ್ತಾರೆ ಮನ್ಯಾಗ, 4 kg ಅಕ್ಕಿ ತಂದಿರ್ತಾರ, 1 ಲೀಟರ್ ಎಣ್ಣೆ ತಂದಿರ್ತಾರ. ಅಟ್ರೊಳಗೆ 1 ತಿಂಗಳು ಮುಗಿಸ್ಬೇಕು ಅವರು. ತೂಗಿ ತಿನ್ನವ್ರತ್ತವ್ರು. ನೀವೆಂದರೆ ತೂಗಿ ತಿಂತೀರೇನು? ಇಲ್ಲ.
ಅದಕ್ಕ ಹಳ್ಳ್ಯಾಗ ಹುಟ್ಟಿದೀವಿ ಅಂದ್ರೆ ತಿಳ್ಕೋಬೇಕು, ಪರಮಾತ್ಮ ಏನಾದ್ರೂ ಕೃಪಾ ಯಾರ ಮ್ಯಾಲ್ರೆ ಮಾಡಿದ್ದ ಅಂದ್ರೆ ಹಳ್ಳಿ ಜನರ ಮ್ಯಾಲ ಮಾಡ್ಯಾನ ಅಂತ ತಿಳ್ಕೋಬೇಕು. ದಿಲ್ಲಿಗೆ ಈಗ ಸದ್ಯ ನಾವು ಹೋಗಿ ನೋಡಿದ್ರೆ ದಿಲ್ಲಿಯಲ್ಲಿ ಗಾಳಿ ಕೆಟ್ಟತೆ ತಿಳ್ಕೊಂಡು ವಾರ 15 ದಿವಸ ಸಾಲಿ ಸೂಟಿ ಕೊಡ್ಲಾಗ್ತಾರೆ. 200-300 ಗಟ್ಟಲೆ ವಿಮಾನಗಳ ಹಾರಾಟವನ್ನು ರದ್ದು ಮಾಡ್ತಾರೆ. ಯಾಕೆ ಅಂದ್ರೆ ವಾತಾವರಣ ಅಷ್ಟು ಕೆಟ್ಟದ. ಗಾಳಿನ ಇಷ್ಟು ಕೆಟ್ಟ ಬಳಕಿನ ನೀರು ಎಷ್ಟು ಕೆಟ್ಟಿರಬಾರದು, ಅನ್ನ ಎಷ್ಟು ಕೆಟ್ಟಿರಬಾರದು, ಮನುಷ್ಯರ ಮನಸ್ಸ ಮಾತ ಎಷ್ಟು ಕೆಟ್ಟಿರಬಾರದು. ಆದ್ದರಿಂದ ನಾವು ಇರುವಲ್ಲೇ ಆರಾಮದಿವ ತಿಳ್ಕೋಬೇಕು. ದೇವರು ಯಾರಿಗಾದರೂ ಬೇಗನೆ ಒಲ್ಯಾವಿದ್ದ ಅಂದ್ರೆ ರೈತರಿಗೆ ಒಲಿತಾನ, ಹಳ್ಳ್ಯಾಗಿರೋವ್ರಿಗೆ ಒಲಿತಾನ. ಹಳ್ಳ್ಯಾಗನು ಈಗ ಮಂದಿ ತುಸೂನ ಕೆಡ್ಲಾತೈತಿ, ಸಿಟ್ಯಾವ್ರ ದೋಸ್ತಿ ಮಾಡೈತಲ್ಲ. ಈಗ ಹೋಗುವಾಡ್ದಾಗ ಇರ್ತಾನಂತ ಹಿಂಗೇನಿಲ್ಲಲ್ಲ. ಅವಾಗವಾಗ ಒಮ್ಮೆ ಸಾಂಗ್ಲಿ ಜಳ ಬಡಿತೈತಿ ನಾವು, ಅವಾಗವಾಗ ಕೊಲ್ಲಾಪುರ, ಮುಂದೆ ಹಂಗೆ ಸಣ್ಣಂಗೆ ಪುನಃ ಮುಂಬೈಗೆ 1-2 ಸಲ ಹೋಗಿ ಬಂದ ಅಂದ್ರೆ ಇವನು ಮನಸ್ಸು ಕೆಡ್ಕೋತ ಹೋಗ್ತದೆ. ಅದಕ್ಕ ಈ ಹೊರಗಿಂದ್ರ ಜೋಡಿ ನಾವೇನಾದ್ರೂ ವ್ಯವಹಾರ ಮಾಡ್ಕೋತ ಹೋದೀವಿ ಅಂದ್ರ ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ, ಏನಿದ್ರೆ ಏನ್ ಮಾಡೋದು ತಗೊಂಡಿದನ್ನ, ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಕಾಡಿನಲ್ಲಿ ಬೆಳದಿಂಗಳ ಬಿತ್ತಪ್ಪ, ಕಾಡದು ಮೊದಲೇ ದಟ್ಟವಾದ ಕಾಡ, ಗಿಡ ಗಂಟೆ ಬೆಳೆದಂಥ ಕಾಡ. ಇವ ಮ್ಯಾಲರೆ ಹುಣ್ಣಿಮೆ ಐತಿ, ಇವ ಕಾಡಿನ ದಾರಿ ಒಳಗೆ ಗಿಡಗಳ ಕೆಳಗೆ ನಡ್ಕೋತ ಹೊಂಟಾನ. ಅವಾಗ ಒಂದ ತುಸುವರೆ ಬೆಳದಂಗಳು ಬೀಳ್ತೈತೇನು, ಗಿಡದ ನೆಳ್ಳ ಬರೀ ಅಮಾವಾಸ್ಯೆ ಕತ್ಲಿದ್ದಂಗನ. ಹೊರಗೆ ಹುಣ್ಣಿಮೆ ಐತಿ, ಹೊರಗೆ ಪೂರ್ಣ ಚಂದ್ರ ಇದ್ರೂ ಕೂಡ ಕಾಡಿನ ದಾರಿಯಿಂದ ನಡೆದು ಹೋಗುವಂಥ ಯಾತ್ರಿಕನಿಗೆ ಕಾಣಿಸುವುದೇ ಇಲ್ಲ. ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಹಂಗ ನಮ್ಮ ಜೀವನದೊಳಗ ಮ್ಯಾಲೆಲ್ಲ ಚಂದ ಐತಿ, ಮ್ಯಾಲ ಮನೆ ಭಾಳ ಚಲೋ ಕಟ್ಸಿದೇವಿ, ಕೈಯಾಗ ಸಾಕಷ್ಟು ರೊಕ್ಕ ಐತಿ, ಊರಾಗ ಒಳ್ಳೆ ಹೆಸರೈತೆ ಅಂದ್ರೂ ಕೂಡ ನಮ್ಮ ಮನಸ್ಸನ್ನು ಹೊಕ್ಕ ನೋಡಿದ್ರ ಕತ್ತಲೆಯನ್ನು ಬಿಟ್ಟು ಬೆಳದಿಂಗಳೇ ಮನಸ್ಸಿನಾಗಿಲ್ಲ. ಬೆಳದಿಂಗಳ ಇಲ್ಲ ಅಂದ್ರೆ ಅಂಥ ಜೀವನಕ್ಕೊಂದು ಬೆಲೆ ಐತೇನು? ಜೀವನದಲ್ಲಿ ಬೆಳದಿಂಗಳು ಬೀಳ್ಬೇಕು, ಜೀವನದಲ್ಲಿ ಕಾವು ಏರಬಾರದು, ಮನಸ್ಸ ತಂಪಾಗಿರಬೇಕು, ಮನಸ್ಸು ಯಾವಾಗಲೂ ಕೂಡ ರಾಗ ದ್ವೇಷಾದಿಗಳಿಂದ ಮುಕ್ತವಾಗಿರಬೇಕು. ಅವಾಗ ಆ ಮನುಷ್ಯನಿಗೆ ಸಂತ ಮಹಾತ್ಮ ಅಂತ ಈ ಜಗತ್ತು ಕರೀತದ, ನಮಸ್ಕರಿಸ್ತದ. ಏನ್ ಮಾಡೋದು, ನಾವು ಇಷ್ಟೆಲ್ಲ ಮಾಡ್ರೂ ಇನ್ನ ನಮ್ಮದು ಅಳುವುದ ನಿಂತಿಲ್ಲ. ಎಲ್ಲರೂ ಬರೀ ಅಳ್ಕೋತ ಇರ್ತೀವಿ. ಎದಕ್ಕೆ ಅಳ್ತೀವಿ? ಹೊರಗಿನ ವಸ್ತುಗಳಿಗಾಗಿ ಅಳ್ತೀವಿ, ಹೊರಗಿನ ರೊಕ್ಕ ರೂಪಾಯಿಗಳಿಗಾಗಿ ಅಳ್ತೀವಿ. ಆದ್ರೆ ಒಬ್ಬ ಮನುಷ್ಯರೇ ಈ ಕಡೆ ಮುಖ ಮಾಡ್ಯಾನೇನು? ನಾವು ನಾಟಕ ಮಂದಿರಗಳ ಕಡೆ ಮುಖ ಮಾಡಿದರೆ ಶಾಂತಿ ಸಮಾಧಾನ ಸಿಗಂಗಿಲ್ಲ. ರೊಕ್ಕ ರೂಪಾಯಿ ಕಡೆ ಮುಖ ಮಾಡಿದೀವಿ ಅಂದ್ರೆ ಶಾಂತಿ ಸಮಾಧಾನ ಸಿಗಂಗಿಲ್ಲ. ಅದು ಎಲ್ಲದ ಅಂತ ಕೇಳಿದ್ರ ಹೊರಗೆ ನೋಡವಗಲ್ಲ, ಒಳಗ ನೋಡವನ ಸ್ವತ್ತದು, ಒಳಗ ನೋಡವನಿಗೆ ಸಿಗ್ತದ. ಅದಕ್ಕೆ ನಾವೇನ್ ಮಾಡಬೇಕು? ಆತ್ಮಜ್ಞಾನಿಗಳಾಗಬೇಕು. ಅದು ಒಂದೇ ಮಾರ್ಗ. ಪರಚಿಂತೆ ಯಮಗೆ ಕೈಯ, ಎಮ್ಮ ಚಿಂತೆ ಯಮಗೆ ಸಾಲದೆ, ಕೂಡಲ ಸಂಗಮ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು, ಹೊದೆಯಲೂ ಉಂಟು. ಬಸವಣ್ಣವ್ರು ಹೇಳಿದರು, ಪರಚಿಂತೆ ಯಮಗೆ ಕೈಯ. ಮಂದಿ ಏನು ಚಲೋರೆ ಬದುಕಲಿ ಕೆಟ್ಟರೆ ಬದುಕಲಿ, ಅವ್ರು ಹೆಂಗೆ ಹಾಕಿರುವರ ಆ ಚಿಂತೆ ನೀ ಮಾಡ್ಲಾಕ ಹೋಗಬೇಡ. ಲಗ್ನ ಮಾಡಿದೆ, ಅವ್ರ ನಿನ್ನ ಕೆಲಸ ಮುಗಿತು. ಮುಂದ ಮಗ ಸೊಸಿ ಹೆಂಗೆ ಹಾಕಿರುವರಕ್ಕ ಅವ್ರು ಚಲೋ ತಂಗಿರಿಪ್ಪ ಅಂತ ಹೇಳೋದು ನಿನ್ನ ಕೆಲಸ ಐತಿ. ಹೇಳಿ ಸುಮ್ ಕೂತ್ ಬಿಡು. ಮತ್ ನೀ ಹಂಗ್ಯಾಕ ಹಿಂಗ್ಯಾಕ ಅವ್ರಿಗೆ ಹೇಳ್ಕೋತ ಹೋದಿ ಅಂದ್ರೆ ನಿನಗೂ ತಲಿತಾಪ ಆಗ್ತೈತಿ, ಅವ್ರಿಗೆ ತಲಿತಾಪ ಆಗ್ತೈತಿ. ಲಗ್ನ ಆದ 1 ವರ್ಷಕ್ಕೆ ತಿಜೋರಿ ಚಾವಿ ಕೊಟ್ಟು ಬಿಡುದು ಅವ್ರಿಗೆ. ನೀವು ಚಲೋ ತಂಗ ಬಾಳೆ ನಡ್ಸ್ಕೊಂಡು ಹೋಗ್ರಿಪ್ಪ ಇನ್ನ ಅಂತೇಳಿ ಕೊಟ್ಟು ಬಿಡುದು. ಇಲ್ಲ ಅವ್ರಿಗೇನು ತಿಳಿತೈತಿ, ಇನ್ನು ಈಗ ಹೊಸ್ದಾಗೆ ಬಂದಾರ, ಸರಿಯಾಗಿ ಏನು ಗೊತ್ತಿಲ್ಲ ಇವರಿಗೆ.
ಹೆಪ್ಪ ಎಟ್ಟು ಹಚ್ಬೇಕಂತ ಗೊತ್ತಿಲ್ಲ, ಹತ್ತಿ ಶಾಣೆ ಇರ್ತಾಳೆ. ಏನು ಬರೇ ಹೆಪ್ಪ ಎಷ್ಟು ಹಚ್ಬೇಕಂತ ಗೊತ್ತಿಲ್ಲ, ಸೊಸಿಗತ್ ಸಾಯ್ತಕ ಈಕಿನೇ ಹೆಪ್ಪ ಹಚ್ಚಕ್ಕಿನ್ನ ಸೊಸಿ ಹತ್ತಿ. ಇವರು ಅಡಿಗ್ಯಾಗ ಎಷ್ಟು ಎಣ್ಣೆ ಹಾಕಬೇಕು, ಎಷ್ಟು ಹಾಕಬಾರ್ದು, ಉಪ್ಪು ಎಷ್ಟು ಹಾಕ್ಬೇಕು, ಎಷ್ಟು ಹಾಕಬಾರ್ದು, ಇವ್ ಕಾರ್ಬಾರ್ ಮಾಡವ ಮನಿದು. ಅಜ್ಜ ಅಜ್ಜಿ ಏನು ಕಲ್ತಾರ ಇವ್ರ ಜೀವನದೊಳಗ? ಬರೇ ಪ್ರಪಂಚದ ವಿದ್ಯಾ ಕಲ್ತಾರ, ಮಕ್ಕಳಿಗೆ ಜವಾಬ್ದಾರಿಯನ್ನ ಕಲಿಸಲಿಲ್ಲ. ಅವರೇ ಹಗಲ ಮಾಲ ಅವ್ರಿಗೆ ಹೊರಿಸಿ ಆರಾಮವಾಗಿರ್ಲಾಕ್ ಬಿಡ್ಲಿಲ್ಲ, ಬರೇ ಇದೇ ಚಿಂತೆ ಮಾಡ್ಕೋತ ಸತ್ತ. ಇನ್ನು ಕೆಲವೊಂದಿಷ್ಟು ಮಂದಿ ಬರೇ ಮಂದಿ ಸಲುವಾಗಿ ಬದುಕ್ತದೆ. ಮಗ್ಗಲ ಮನ್ಯಾಗ ಇವತ್ತು ಅವರು ತಿಜೋರಿ ತಂದರು, ನಾವು ತಿಜೋರಿ ತಂದಿಲ್ಲ, ನಾಳಿನ ನಾಳೆ ಅತ್ತಣಿಗೆರೆ ಹೋಗಿ ಜತ್ತಿಗೆರೆ ಹೋಗಿ ಅವ್ರಿಗೆ ದೊಡ್ಡ ತಿಜೋರಿ ತಂದೆವು. ಎದಕ್ಕೆ ತಂದ? ಇವಾಗ ಬೇಕಾಗೈತಿರಲಿಲ್ಲ, ಅವರು ತಂದಾರ, ತಿವ ತಂದ. ಅವ 2 ಮಜಲ್ ಮನೆ ಕಟ್ಟಿದ್ದ, ಮಗ್ಗಲ ಮನೆ. ಅವ ಎದಕ್ಕೆ? ತಮಗತ್ ಹೇಳಿ ಒಂದು ಕೆಳಗಿಂದು ಮಕ್ಕಳಿಗೆ ಎತ್ತೊಂದು ಮ್ಯಾಲಿಂದ ಕಟ್ಟಿದ್ ನಾವು. ಇವರು ಮನ್ಯಾಗಿರವ್ರನ ಇಬ್ರ, ಇವು 3 ಮಜಲ್ ಕಟ್ಟಿದ. ಏನು ಮ್ಯಾಲಿನ ಮಜಲ್ನಾಗಿರೋದು, ನಡುವಿನ ಮಜಲ್ನಾಗಿರೋದು, ಕೆಳಗಿರೋದು ಇರಾವ್ರ ಇಬ್ರು ಅಜ್ಜ ಅಜ್ಜಿ ಅದಾರ. ಇವರು ರೊಕ್ಕದಾವಂತ ತಿಳ್ಕೊಂಡು ಮನಿ ಕಟ್ಟಗೋತ್ವಾದ, ಮಂದಿನ ನೋಡಿ ಮನಿ ಕಟ್ಟಿದ, ತನಗ ಬೇಕಂತ ಕಟ್ಟಲಿಲ್ಲ. ನಮ್ಮದೆಲ್ಲ ಹೆಂಗಾಗ್ಯದ? ಬರೇ ಮಂದಿನ ನೋಡಿ ಅವ್ರು ಬೆಳೆದ್ರ ನಮಗ ಸಮಾಧಾನ ಆಗಂಗಿಲ್ಲ, ಅವ್ರು ಬೆಳೆದ್ರು ಅಂದ್ರ ತ್ರಾಸ ಆಗ್ಲಕ್ ಚಾಲು ಮಾಡ್ತೈತಿಲ್ಲ. ಇದಕ್ಕೆ ಮನಸ್ಸು ಹೊಲಸಾಗೈತಿ ಅಂತ ಮಹಾತ್ಮರು ಹೇಳ್ತಾರೆ. ಮಂದಿ ಚಲೋ ಅವ್ರು ಬೆಳೆದ್ರ ಸಂತೋಷ ಪಡ್ಬೇಕು. ಆಗಲಿಪ್ಪ, ನಿನ್ನ ಮಗ 99 ಮಾರ್ಕಸ್ ತಗೊಂಡಾನಂದ್ರ ನಂದೊಂದು 500 ರೂಪಾಯಿ ತಗೋ, ಪೇಡೆ ಹಂಚಪ್ಪ ಅಂತ ಹೇಳಿದಂದ್ರೆ ಮನಸ್ಸು ಸ್ವಚ್ಛ ಐತೆ ತಿಳ್ಕೋಬೇಕು. ನಮ್ಮ ಹೆಂಗಕ್ಕವು? ನಮ್ಮ ಹುಡುಗ ಅಟ್ಟ ಫಸ್ಟ್ ಬರ್ಬೇಕು, ಉಳ್ಕಿದ ಹುಡುಗರು ಫೇಲ್ ಆಗ್ಬೇಕು. ಮನಸ್ಸನ ಅಷ್ಟು ಹೊಲಸಾದ ಬಳಿಕ ದೇವ್ರ ಹೆಂಗ್ ಭೇಟಿಯಾಗವ? ಆದ್ದರಿಂದ ಅವ್ರು ಹೇಳ್ತಾರ, ಬಸವಣ್ಣವರು, ಪರಚಿಂತೆ ಯಮಗೆ ಏಕಯ್ಯ. ಮಂದಿ ಚಿಂತೆ ಮಾಡಿ ಮಾಡಿ ನಮ್ಮ ಮನೆ ಊಟ ಮಾಡ್ತೀವಿ, ನಮ್ಮ ಮನ್ಯಾಗ ದುಡಿತೀವಿ, ನಮ್ಮ ಹೊಲ್ದಾಗ ದುಡಿತೀವಿ, ಕಟ್ಟಿ ಕೂತೀವಿ ಅಂದ್ರೆ ಮಂದಿದ ಮಾತು ಬರೀ. ಹೆಣ್ಮಕ್ಳಷ್ಟ ಮನೆ ಕಟ್ಟಿ ಮುಂದೆ ಕೂತು ಮಾತಾಡ್ತಾರ, ಗಂಡ್ಮಕ್ಳಷ್ಟ ಅಗಿಶಾಗ ಬಂದು ಮಾತಾಡ್ತಾರ. ಏನು ವ್ಯತ್ಯಾಸ ಇಲ್ಲ, ಇವರು ಮಂದಿದ ಮಾತಾಡ್ತಾರ, ಅವರು ಮಂದಿದ ಮಾತಾಡ್ತಾರ. ಶಿವ ನಾಳೆ, ದೇವರ ನಾಳೆ, ದೇಹ ಬಿಟ್ಟು ಬಳಕ ಯಾರ್ಯಾರ್ದು ಉಸಾಬರಿ ಮಾಡಿ ಬಂದದಿಪ್ಪ ಅಂತ ದೇವ್ರು ಕೇಳಂಗಿಲ್ಲ ನಮಗೆ. ಎಷ್ಟು ಜಪ ಮಾಡಿದಿ, ಎಷ್ಟು ಸಾಧನ ಮಾಡಿದಿ, ಎಷ್ಟು ಪ್ರವಚನ ಕೇಳಿದಿ ಅಂತ ದೇವ್ರು ಕೇಳ್ತಾನೆ. ಅದಕ್ಕೆ ನಾವೇನು ಮಾಡಬೇಕು? ಪರಚಿಂತೆಯನ್ನು ಬಿಡಬೇಕು. ಪರಚಿಂತೆ ಯಮಗೆ ಕಯ್ಯ, ಎಮ್ಮ ಚಿಂತೆ ಯಮಗೆ ಸಾಲದೆ. ನಮ್ಮದ ಒಂದು ದೊಡ್ಡ ಚಿಂತೆ ಐತಿ, ಆ ಚಿಂತೆ ನಾವು ಮಾಡಬೇಕು, ಮಂದಿ ಮಾಡ್ಲಕ್ಕಾಗಂಗಿಲ್ಲ. ಕೂಡಲ ಸಂಗಮ ದೇವಾ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು, ಹೊದೆಯಲು ಉಂಟು ಅಂತ ಹೇಳ್ತಾರೆ. ದೇವರು ನಮಗ ಒಲಿತಾನೋ ಒಲಿಯುವುದಿಲ್ಲೋ ಅನ್ನುವಂಥ ಚಿಂತೆ ಹಾಸ್ಕೊಳಕ್ಕೂ ಐತಿ, ಹೊತ್ಕೊಳಕ್ಕೂ ಐತಿ. ನಮ್ಮ ಇಡೀ ಜೀವನ 100 ವರ್ಷದ ಜೀವನ ಬರೀ ದೇವಚಿಂತನ ಮಾಡುವುದಕ್ಕಾಗಿ ಹೋಗಲಿ, ಅಷ್ಟು ದೊಡ್ಡ ಚಿಂತೆ ಅದು. ದೇವರು ಒಲಿತಾನೋ ಇಲ್ಲೋ ಅನ್ನುವ ಚಿಂತೆಗಿಂತ ದೊಡ್ಡ ಚಿಂತಿನ ಬಸವಣ್ಣವ್ರಿಗೆ ಕಾಣಲಿಲ್ಲ. ನಮಗ ಆ ಚಿಂತಿನ ನಮಗೆ ಹತ್ತಿಲ್ಲ. ಇದ ಅವರಿಗೆ ನಮಗಿರುವ ವ್ಯತ್ಯಾಸ. ಅವ್ರು ಯಾಕೆ ಮಹಾತ್ಮರಾದ್ರು ಅಂದ್ರೆ ದೇವ ಚಿಂತನೆಯಲ್ಲಿ ಮುಳುಗಿ ಮಹಾತ್ಮರಾದ್ರು. ನಾವು ಪ್ರಪಂಚದ ಚಿಂತೆಯಲ್ಲಿ ಮುಳುಗಿ ದೇವರನ್ನ ಮರೆತು ಬಿಟ್ಟಿದೀವಲ್ಲ, ಅದಕ್ಕೆ ನಾವು ಇಲ್ಲೇ ಕೂತು ಬಿಟ್ಟಿದ್ದೀವಿ. ಆದ್ದರಿಂದ ಮನುಷ್ಯ ತನ್ನ ಒಳಗ ನೋಡುವುದನ್ನು ಕಲಿಬೇಕು. ಅಧ್ಯಾತ್ಮ ಅಂದ್ರೆ ಏನಪ್ಪ? ಬೆಳಕಿನ ದಾರಿ, ಇದು ಪ್ರಕಾಶದ ದಾರಿ, ಉತ್ಕರ್ಷದ ದಾರಿ, ಸತ್ಯದ ದಾರಿ, ದೇವರ ದಾರಿ, ಜ್ಞಾನಿಗಳ ದಾರಿ. ಅದು ಈ ದಾರಿ ಒಳಗೆ ಕಡಿಮೆ ಮಂದಿ ಇರ್ತಾರ ಕರೆ, ಈ ದಾರಿ ಹೋಗಿ ದೇವರ ಕಡೆ ಮುಟ್ಟಿಸ್ತೈತಿ ನಮ್ಮನ್ನು. ಇನ್ನೊಂದು ದಾರಿಯಲ್ಲಿ ಕೋಟಿಗಟ್ಟಲೆ ಮಂದಿ ಹೊಂಟಾರ ಕರೆ, ಎಲ್ಲ ಸ್ಮಶಾನ ಕಡೆ ಹೊಂಟಿರ್ತಾರ ಮಂದಿ.
ಯಾವ ದಾರಿ ಹಿಡಿಬೇಕು ನಮಗ ಬಿಟ್ಟದ್ದು ವಿಚಾರ. ಈಗ ಕುಡುಕರ ದಾರಿ ಎಲ್ಲಿ ಕೋಟಿ ಗಟ್ಲೆ ಮಂದಿ ಅದಾರ. ಭಾಳ ಮಂದಿ ಹೊಂಟಾರಪ್ಪ ಕುಡುಕರಂದ್ರ ಅವ್ರು ಎಕಡೆ ಹೋಗೋರು ಅದಾರ, ಕುಡದ ಬಳಕ ತಾವ ಹೊಯ್ದಾಡ್ತಿರ್ತಾರೆ, ಇನ್ನು ಎಕಡೆ ಕರ್ಕೊಂಡು ಹೋಗೋರು ಅದಾರ. ನಮಗೆ ಕೋಟಿ ಗಟ್ಲೆ ಮಂದಿ ಹೊಂಟ್ರೆ ಏನದ, ಎಕಡೆ ಕರ್ಕೊಂಡು ಹೋಗ್ತಾರ ಕುಡುಕರು? ನಿಶೆ ಇಳಿತಂದ್ರೆ ಮತ್ ದಾರೋದ ಅಂಗಡಿಗೆ ಕರ್ಕೊಂಡು ಹೋಗೋರು ಅವರು ಬೆನ್ನು ಹತ್ತಿ ನಾವು ಉದ್ಧಾರ ಆಗಂಗಿಲ್ಲ. ರಾಜಕೀಯದವ್ರು ಬೆನ್ನು ಹತ್ತಿ ನಾವು ಉದ್ಧಾರ ಆಗಂಗಿಲ್ಲ. ಕಟ್ಟಿ ಕೂತು ಮಾತಾಡೋರ ಮಾತು ಕೇಳಿ ನಾವು ಉದ್ಧಾರ ಆಗಂಗಿಲ್ಲ. ಬಸವಣ್ಣನವರು ಹೇಳಿದಂಥ ಮಾತುಗಳನ್ನ, ಋಷಿ ಮುನಿಗಳು ಹೇಳಿದಂಥ ಮಂತ್ರಗಳನ್ನ ಮನನ ಮಾಡಿದೀವಿ ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಇದು ಉದ್ಧಾರದ ದಾರಿ. ಉದ್ಧಾರ ಆಗ್ಬೇಕಂತಾರಲ್ಲ, ಮಾತಿನಿಂದ ಉದ್ಧಾರ ಆಗುವುದಲ್ಲ. ಉದ್ಧಾರ ಆಗುವುದು ಅಂದ್ರೆ ನಮ್ಮ ಮನಸ್ಸ, ಹೊಲಸಾದ ಮನಸ್ಸು ಸ್ವಚ್ಛ ಹಾಕೋತ ಹೋಯ್ತು ಅಂದ್ರೆ ಉದ್ಧಾರ ಆದಂಗ. ಕತ್ತಲೆಯ ದಾರಿಯನ್ನು ಬಿಟ್ಟು ಬೆಳಕಿನ ದಾರಿಯನ್ನು ಹಿಡಿದೀವಿ ಅಂದ್ರೆ ಉದ್ಧಾರ ಆದಂಗ. ಅದಕ್ಕೆ ಅಧ್ಯಾತ್ಮ ಅಂದ್ರೆ ಏನಪ್ಪಾ? ಶಾಂತಿಯ ದಾರಿ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಕಿಮ್ಮತ್ತಿಂದ ಯಾವುದು? ಶಾಂತಿ ಸಮಾಧಾನಗಳು. ಏನಪ್ಪಾ ಏನು ಕಿರಿಕಿರಿ ಇಲ್ಲಿ ನೋಡಿ. ಈಗ ಮನ್ಯಾಗ ತಣ್ಣಗೈತಿ ಮನಿ, ಕೊಡವ್ರನ್ನ ಕೊಟ್ಟಿವಿ, ತರವ್ರನ್ನ ತಂದೀವಿ. ಅವ್ರ ಪ್ರಪಂಚ ಅವ್ರು ಮಾಡ್ಲಾತ್ತಾರ, ಇವ್ರ ಪ್ರಪಂಚ ಇವ್ರು ಮಾಡ್ಲಾತ್ತಾರ. ಈಗ ಏನಿಲ್ಲ, ನಾವು ತಣ್ಣಗದೀವಿ, ಗಪ್ಪಗಾರ. ಇದ್ದೊಂದು ಮುದ್ದಕ್ಕೆ ವಟ ಒದರ್ತಿತ್ತು, ಅದು ಮನೆ ಸತ್ತು ಹೋತು. ಈಗ ಮನೆ ಹೆಂಗೈತಪ್ಪ ಅಂದ್ರೆ ಶಿವನ ಮನೆ ಆದಂಗೈತಿ, ತಣ್ಣಗದೀವಿ ಅಂತ ಹೇಳ್ತಾನ ನಾವು ಮುತ್ಯ. ಇದ್ರಕ್ಕಿಂತ ತಣ್ಣಗ ಸ್ಮಶಾನದಾಗಿರ್ತೈತಿ. ಮತ್ತಲ್ಲಿ ಏನೂ ಗದ್ಲಿಲ್ಲ. ಮಂದೆಲ್ಲ ಸ್ಮಶಾನಕ್ಕೆ ಹೋಗ್ಬೇಕಂದ್ರ ಅನ್ಸ್ತಾರ, ಏನ್ರಿ ದೇವ್ ಇರ್ತಾವಲ್ಲಿ. ಕರೆ ದೇವ್ ಊರಾಗ ಜೀವಂತ ಇರ್ತಾವು, ಅಲ್ಲೇನೈತಿ ಸ್ಮಶಾನದಾಗ? ಏನೂ ಇಲ್ಲ. ಅತ್ಯಂತ ಶಾಂತವಾದ ಜಾಗ ಯಾವುದಂದ್ರ ಸ್ಮಶಾನವೇ. ಶಿವ ಎಲ್ಲಿ ಕೂತಾನ? ಕೈಲಾಸ ಬಿಟ್ಟು ಬಂದು ಸ್ಮಶಾನದಾಗ ಕೂತಾನ. ಹೆಣಿ ಮೇಲೆ ಏನು ಹಚ್ಕೊಂಡಾನ? ಬೂದಿ ಹಚ್ಕೊಂಡಾನ. ಅದಕ್ಕ ನಾವು ಏನಾಗಬೇಕು ಅಂತ ಕೇಳಿದ್ರೆ ಶಾಂತಿ ಸಮಾಧಾನವನ್ನು ಪಡಿಬೇಕು. ಅದರಷ್ಟು ಕಿಮ್ಮತ್ತಿಂದಿನ ಯಾವುದೂ ಇಲ್ಲ. ನಾವು ಈ ಊರಾನವ್ರ ಮಾತು ಕೇಳಿ ನಿರ್ಣಯ ಮಾಡಬಾರದು. 4 ಮಂದಿ ಬಲಿದ ಲೌಕಿಕರು, ಬಲಿದ ಪ್ರಾಪಂಚಿಕರು ಕೂಡಿ ಏನು ಹೇಳ್ತಾರಲ್ಲ ಅದರ ಮ್ಯಾಲಿನಿಂದ ಕಿಮ್ಮತ್ ಕಟ್ಲಾಕ್ ಹೋಗಬಾರದು. ನಿಜವಾದ ಕಿಮ್ಮತ್ತು ಯಾವುದಕ್ಕದ ಅಂದ್ರ ಸಮಾಧಾನ, ಶಾಂತಿಗೆ ಕಿಮ್ಮತ್ತದ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಋಷಿಗಳ ಪ್ರಾರ್ಥನೆ ಕೊನೆಗೆ ಏನು ಪ್ರಾರ್ಥನಾ ಮಾಡಿದರು? ಅವರ ಮನಸ್ಸಿನ ಇಂಗಿತಾರ್ಥ ಏನಿತ್ತು? ಅವರ ಪ್ರಾರ್ಥನಾದೊಳಗೆ ಏನು ಕೇಳ್ಕೊಂಡ್ರ ದೇವರಿಗೆ? ಓಂ ಸಹನಾವವತು. ಗುರು ಶಿಷ್ಯರು ಇಬ್ಬರು ಕೂಡ್ಕೊಂಡು ಏನು ಪ್ರಾರ್ಥನಾ ಮಾಡಿದ್ರೆ ದೇವರಿಗೆ? ನನಗೆ ಮನೆ ಕೊಡಪ್ಪ, ಮಕ್ಕಳು ಕೊಡು, ನನಗೆ ಬಂಗಾರ ಕೊಡು, ಬೆಳ್ಳಿ ಕೊಡು, ಹೊಲ ಕೊಡು, ಊರಾಗ ದೊಡ್ಡ ಸಾಹುಕಾರನ ಮಾಡುವತ್ತು ಕೇಳಲು ಋಷಿ ಮುನಿಗಳು ಏನು ಕೇಳಿದರು? ಸಹನವು ಅವತ್ತು ನಮ್ಮಿಬ್ಬರನ್ನು ಮೊಟ್ಟ ಮೊದಲು ರಕ್ಷಣೆ ಮಾಡು ಅಂತ ಕೇಳಿದರು. ಆ ಬಳಿಕ ಸಹನವು ಹುನಕ್ತು. ದೇವರ ಒಂದು ರೊಟ್ಟಿ ಕೊಟ್ಟೆ ಅಂದ್ರೆ ಅರ್ಧ ರೊಟ್ಟಿ ಅವಾಗ ಅರ್ಧ ರೊಟ್ಟಿ ನನಗೆ ಹಂಚ್ಕೊಂಡು ತಿನ್ನುವಂಥ ಮನಸ್ಸು ಕೊಡು ಅಂತ ದೇವರಲ್ಲಿ ಕೇಳ್ಕೊಂಡು. ಸಹವೀರ್ಯಂ ಕರವಾವಹೈ. ಪರಮಾತ್ಮನೇ ಜೀವನದ ದಾರಿಯಲ್ಲಿ ಸಾಗುವಾಗ ಎಂದಿಗೂ ಸಾಕಪ್ಪ, ಇದೇನು ಪ್ರಪಂಚ ಅಂಥೇಳಿ ಆಯಾಸ ಆಗಲಾರ್ದಂಗೆ ಮಾಡು, ಉತ್ಸಾಹವನ್ನು ಕೊಡು. ಎಷ್ಟು ಕೆಲಸ ಮಾಡಿದ್ರು ದಣುವಾಗಬಾರದು, ಎಷ್ಟು ಜಪ ಮಾಡಿದ್ರು ದಣುವಾಗಬಾರದು, ಎಷ್ಟು ದೇವರ ಧ್ಯಾನ ಮಾಡಿದ್ರು ಸಾಕಪ್ಪ ಅಂತ ಅನಿಸಬಾರ್ದಂಥ ಶಕ್ತಿ ಕೊಡು. ಕೆಲವೊಂದಿಷ್ಟು ಮಂದಿಗೆ ಬರೀ 10 ನಿಮಿಷ ಕಣ್ಣು ಮುಚ್ಚಿ ಕೂಡ್ರಂದ್ರೆ ಆಗುದಿಲ್ಲ. ಏನ್ರಿ ಏನು ಹಚ್ಚಿರಿ ಇದನ್ನ? ಮುಂಜಾನೆದಿಂದ ಸಂಜೆ ತಕ ಟಿವಿ ನೋಡಂದ್ರೆ ನೋಡ್ತಾರೆ. ಮುಂಜಾನೆದಿಂದ ಸಂಜೆ ತಕ
ಪ್ರಪಂಚದ ಸುದ್ದಿ ಮಾತಾಡಂದ್ರೆ ಮಾತಾಡ್ತಾರ. ಆದ್ರೆ ಒಂದು 10 ನಿಮಿಷ ಧ್ಯಾನ ಮಾಡಪ್ಪ ಅಂತ ಗುರುಗಳು ಹೇಳ್ರ, ಏನ್ರಿ ಒಂದು ನಮನೆ ಮನಸ್ಸ ಹೊಯ್ದಾಡ್ಲಕ್ಕೆ ಚಾಲೂ ಮಾಡ್ತೈತಿ. ಸಹವೀರ್ಯಂಕರವಾವಹೇ, ಶರೀರದಲ್ಲಿ ಶಕ್ತಿ ಬೇಕು, ಮನಸ್ಸಿನಲ್ಲಿ ಶಕ್ತಿ ಬೇಕು, ಬುದ್ಧಿಯಲ್ಲಿ ಶಕ್ತಿ ಬೇಕು. ಅವಾಗ ನಾವು ದೇವರ ದಾರಿ ಕಡೆ ಹೊಂಟದಿವತ್ತ ಅರ್ಥ. ತೇಜಸ್ವಿನಾವಧೀತಮಸ್ತು. ಇನ್ನ ನಾವು ಏನೇನು ಕಲ್ತದೀವು ಚಲೋ ಚಲೋದು ಅದೆಂದೂ ಮರಿಬಾರದು. ಆದರೆ ಈ ಜಗತ್ತಿನ ವಿಪರ್ಯಾಸ ಏನದ ಅಂದ್ರೆ ಮನುಷ್ಯಂದು ಚಲೋದನ ಮರ್ತ ಹೊಕ್ಕತಿ, ಕೆಟ್ಟದಟ್ಟ ಉಳಿತೈತಿ. ಯಾವರೇ ಎಂದರೆ ಒಂದು ಬೇದಿದ್ದ ಅಂದ್ರೆ ಬೇಗ ನೆನಪಿರ್ತೈತಿ, ಚಲೋ ಯಾರ್ಯಾರು ಹೇಳಾರ ಅದು ನೆನಪ ಇರಂಗಿಲ್ಲ. ಈ ಗುರುಗಳ ಪ್ರವಚನ ನೆನಪುಳಿತಾವ ಏನೂ ಇಲ್ಲ, ಅವ್ರ ಮುಖಾನೂ ನೆನಪಿರಂಗಿಲ್ಲ, ಅವ್ರ ಪ್ರವಚನೂ ನೆನಪಿರಂಗಿಲ್ಲ. ಹಿರಿಯರ ಮಾತು ನೆನಪುಳಿತಾವನು, ಅವು ನೆನಪುಳಿಯಂಗಿಲ್ಲ. ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳು, ವಚನಗಳು, ದಾಸರ ಪದಗಳು ನೆನಪುಳಿತಾವು, ಅಭಂಗಗಳು ನೆನಪುಳಿತಾವೇನು ಇಲ್ಲ. ಆದ್ರೆ ಕಟ್ಟಿಯಲ್ಲಿ ಕೂತ್ ಏನೇನು ಕೆಟ್ಟದ್ದು ಮಾತಾಡ್ತಾರಲ್ಲ ಅದೆಲ್ಲ ಇವಾಗ 100 ವರ್ಷ ನೆನಪಿರ್ತೈತಿ. ಸಾಯುವಾಗ ಇವನಿಗೆ ಏನಾದರೂ ಸಾಕ್ಷಿ ಹೇಳಕ್ಕೆ ಕರೆದ್ರಂದ್ರೂ, ನಿಂಗಪ್ಪ ಕಲ್ಲಪ್ಪನ ಜಗಳ ಆಗಿತ್ತಲ್ಲ, ಏನಾಗಿತ್ತು ಹೇಳಪ್ಪ ಅಂತ ಮುತ್ಯಾಗ ಕೇಳ್ರೆ ನೀವು ಹೇಳ್ತಾನೆ. ಅವ ಇದನ್ನು ಬೇದಿದ್ದ, ಇವ ಇದನ್ನು ಬೇದಿದ್ದ. ಇವ ದೊಡ್ಡ ಸಾಕ್ಷಿ. ಏನಿಟ್ಕೊಂಡು ಕೂತಾನ ತಲ್ಯಾಗ 100 ವರ್ಷ? ಮಂದಿ ಬೈದಂತ ಮಂದಿ ಜಗಳ ಇವ ತಲ್ಯಾಗ ನೆನಪಿಟ್ಕೊಂಡು ಕೂತಾನ. ಇದು ಉದ್ಧಾರ ಆಗೋ ದಾರಿ ಅಲ್ಲದು. ತೇಜಸ್ವಿನಾವಧೀತಮಸ್ತು. ನಾವೇನು ಕಲ್ತಾ ಇದೀವಲ್ಲ, ಯಾವುದು ನಮ್ಮ ಜೀವನವನ್ನು ಬೆಳಗ್ತೈತ್ಲ ಅಂಥ ವಿದ್ಯಾ ಯಾವಾಗಲೂ ಜಾಗೃತವಾಗಿರಬೇಕು. ಯಾವಾಗಲೂ ರತ್ನ ಮುತ್ತು ಹೊಳೆದಂಗೆ ಹೊಳ್ಕೋತಿರ್ಬೇಕು ಆ ವಿದ್ಯಾ, ಮರಿಬಾರದು. ಮಾ ವಿದ್ವಿಷಾವಹೇ. ಮನುಷ್ಯನೇ ನೀ ಶಾಂತಿ ಸಮಾಧಾನದಿರಬೇಕಂದ್ರ ಎಂದಿಗೂ ಇನ್ನೊಬ್ಬರನ್ನು ದ್ವೇಷ ಮಾಡ್ಲಕ್ಕ ಹೋಗಬೇಡ. ಅವ್ರೇನ್ಯಾಕೆ ಮಾಡೋರ್ಯಾಕೆ? ಅವ್ರು ನಿನಗೆ ಬೇದರೆ ಬೇಯಲಿ, ಬಡದರೆ ಬಡಿಲಿ, ನಿನ್ನ ದ್ವೇಷರೇ ಮಾಡಲಿ, ನೀ ಎಂದಿಗೂ ಅವ್ರಿಗೆ ಕೆಟ್ಟದ್ದಾಗಲಿ ಅಂತ ಬಯಸಬೇಡ. ಮಾ ವಿದ್ವಿಷಾವಹೇ. ಇದು ಬಹಳ ದೊಡ್ಡ ಪಾಠ. ಇಬ್ರು ದೋಸ್ತರು, ಅವರು 15 ವಯಸ್ಸಿಗೆ ಊರು ಬಿಟ್ಟ ಮುಂಬೈಗೆ ಹೋದ್ರೆ ದುಡಿಲಾಕ. ಊರಾಗ ಅಂಥ ಕೆಲಸ ಏನು ಸಿಗ್ತಿರ್ಲಿಲ್ಲ ಅವರಿಗೆ. 15-16 ವರ್ಷಗನ ದುಡಿಲಾಕಂತೇಳಿ ಮುಂಬೈಗೆ ಹೋದ್ರು. ಇಬ್ಬರು ಬಹಳ ಆತ್ಮೀಯ ದೋಸ್ತರು. ಗೆಳೆಯರಂದ್ರೆ ಯಾರಪ್ಪ? ಅವ್ವ ಅಪ್ಪನ ಮುಂದೆ, ಗುರುಗಳ ಮುಂದೆ, ಬೀಗರ ಮುಂದೆ, ಊರಾನವ್ರ ಮುಂದೆ, ಶಿಕ್ಷಕರ ಮುಂದೆ, ಯಾರ ಮುಂದೆ ಹೇಳಾರ್ದ ಮಾತು ಮನುಷ್ಯ ದೋಸ್ತರ ಮುಂದೆ ಹೇಳ್ತಾನೆ. ಅಂದರೆ ಜಗತ್ತಿನಾಗ ಅವಾಗ ಸಮೀಪದವ್ರು ಯಾರಾದರೂ ದೋಸ್ತರು, ಗೆಳೆಯರು. ಹಂಗ ಇಬ್ಬರು ಅಂಥ ದೋಸ್ತಿ ಇತ್ತವ್ರದು. ಇಬ್ಬರು ಕೂಡಿ ರೊಕ್ಕದ ಸಲುವಾಗಿ 10 ವರ್ಷ ಅಂತೇಳಿ ಮುಂಬೈಗೆ ಹೋಗಿ ದುಡಿದ್ರು. ಅವಾಗ 10 ವರ್ಷ ದುಡಿದ್ರು. ಮುಂಬೈದಾಗ ದುಡಿದಂದ್ರೆ ಎದಕ್ಕಪ್ಪ? ರೊಕ್ಕದ ಸಲುವಾಗಿ ದುಡಿಯೋದು. ದುಡಿದ್ರು, ರೊಕ್ಕ ಸಾಕಷ್ಟು ಗೊಳೆ ಆಯ್ತು. ಅವಂದು 10 ಕೋಟಿ, ಇವಂದು 10 ಕೋಟಿ ಗಳಿಸಿದ್ರು 10 ವರ್ಷನ್ಯಾಗ. ಹೊಳ್ಳಿ 10 ವರ್ಷ ಆದ ಬಳಿಕ ಮುಂಬೈದಾಗ ನಿಲ್ಲುವುದೇನು ಸರಿ ಅಲ್ಲ, ಹೊಳ್ಳಿ ನಮ್ಮ ಊರಿಗೆ ಬರೋನು ಅಂತ ಇಬ್ಬರು ಮಾತಾಡ್ಕೊಂಡ್ರು. ಒಂದು ದಿನ ಇಬ್ಬರು ಕೂಡ್ಕೊಂಡು ನಡ್ಕೋತ ಊರ ಕಡೆ ಬರ್ಲಾಕ ಚಾಲೂ ಮಾಡಿದ್ರು. ಬರುವಾಗ ಇನ್ನೇನು ಊರ ಬಹಳ ಸಮೀಪ ಬಂದಿತ್ತು. ಇನ್ನೊಂದು ರಾತ್ರಿ ಆಯಿತು ಅಂದ್ರೆ ಅವರು ಊರಿಗೆ ಬಂದು ಮುಟ್ಟುತ್ತಿದ್ರು. ಇಬ್ಬರು ದೋಸ್ತರವರು. ಆ ಪರಿಸ್ಥಿತಿ ಒಳಗೆ ಏನಾಯ್ತು, ಇಬ್ಬರು ಮಕ್ಕೊಂಡ್ರ ರಾತ್ರಿ. ಏನೂ ಸಂಶಯನೇ ಇಲ್ಲಲ್ಲ. ಅವಾಗ ಕಾಲಾಗ ಮುಳ್ಳು ಮುರಿತಂದ್ರೆ ಇವ್ ಕಣ್ಣಾಗ ನೀರು ಬರ್ತಿದ್ವು. ಅಂಥ ದೋಸ್ತಿ ಇತ್ತದು. ಈ ಚಾ ಪುರ್ತಕ್ಕೆ ದೋಸ್ತಿ ಇರ್ತೈತಿ, ಅದೇ ಬೇರೆ.
ಬಜಿ ಪುರ್ತೈಕಿರ್ತೈತೆ ಅದು ಬೇರೆ, ಸುಮ್ಮ ಏನೋ ಕೆಲಸ ಆಗಲತ್ ದೋಸ್ತಿ ಮಾಡಿರ್ತಾರ ಅದು ಬೇರೆ, ಇದು ಬೇರೆ ದೋಸ್ತಿ ಇತ್ತಿದು ಖರೆ ಖರೆ ದೋಸ್ತಿ. ಒಂದು ದಿವಸ ರಾತ್ರಿ ಇಬ್ಬರು ಅವನ ಕಡೆ 10 ಕೋಟಿ ರೂಪಾಯಿ, ಇವನ ಕಡೆ 10 ಕೋಟಿ ರೂಪಾಯಿ, ಇಬ್ಬರು ಬಂದು ಊರು ಮುಟ್ಟಬೇಕು, ಇನ್ನೊಂದು ದಿವಸದ ದಾರಿ ಇತ್ತು. ಇಬ್ಬರು ರಾತ್ರಿ ಮಲ್ಕೊಂಡಿದ್ರು. ಆ ಸಂದರ್ಭದಲ್ಲಿ ರಾತ್ರಿ 1 ಗಂಟೆಗೆ ಒಬ್ಬಗೆ ಎಚ್ಚರಾತದ್ರ. ಎಚ್ಚರಾತು ಆದ ಕೂಡಲೇ ಅವನ ಮನಸ್ಸಿನಾಗ ಒಂದು ವಿಚಾರ ಬಂತು. ಅವನ ಕಡೆನೂ 10 ಕೋಟಿ ಅದಾವು, ನನ್ನ ಕಡೆನೂ 10 ಕೋಟಿ ಅದಾವು. ಊರಾಗ ವಾದಿವ್ ಅಂದ್ರ ಇಬ್ಬರಿಗೆ 8 ಜನ ಕರೀತಾರ. ನಾ ಅವನಕಿ ದೊಡ್ಡ ಸಾವುಕಾರ ಶ್ರೀಮಂತ ಅನ್ಸ್ಕೋಬೇಕು. ಹಂಗ ಅನ್ಸ್ಕೋಬೇಕಂದ್ರ ಏನ್ ಮಾಡ್ಬೇಕು? ಇವನು ಮುಗಿಸ್ಬೇಕು, ಅವಾಗ ನಾ ದೊಡ್ಡ ಸಾವುಕಾರ ಅನ್ಸ್ಕೊಳ ಊರಾಗ ಅಂತೇಳಿ ಅವಂಗ ತಲೆಯಾಗ ವಿಚಾರ ಬಂತು. ರಾತ್ರಿ 1 ಗಂಟೆಗೆ ಎಲ್ಲಿ ಮಕ್ಕೊಂಡಿದ್ರು? ಗಿಡದ ಕೆಳಗೆ ಮಕ್ಕೊಂಡಿದ್ರು. ಅವನ ತಲೆಗುಂಬಿಗೂ 10 ಕೋಟಿ, ಇವನ್ ತಲೆಗುಂಬಿಗೆ 10 ಕೋಟಿ ಇದ್ದು. ಒಂದು ದೊಡ್ಡ ಕಲ್ಲು ತಗೊಂಡ, ಇಷ್ಟು ದೊಡ್ಡ ಕಲ್ಲು ತಗೊಂಡ, ಇವ್ ಹೊತ್ಕೊಂಡು ಮಕ್ಕೊಂಡನ ಪಾಪ. ತಲೆ ಮ್ಯಾಲ ಹಾಕಿ ಅವನನ್ನ ಕೊಲ್ಲಬೇಕು ಅಂತ ಕಲ್ಲನ್ನ ಮ್ಯಾಲ ಜೋರ್ಲೆ ಎತ್ತಿದ. ಆವಾಗ ಏನೋ ತುಸು ಚಗಳ ಸಪ್ಪಳಾದಂಗಾತು. ಅವ ಪಟ್ನ ಕಣ್ಣು ತೆರೆದು ನೋಡ್ತಾನ, ಮ್ಯಾಲ ಕಲ್ಲು ತಗೊಂಡು ನಿತ್ತಾನೆ ಕೊಲ್ಲಾಕ. ಪಟ್ನ ದೂರ ಉಳ್ಳಿ ಬಿಟ್ಟ ಅನ್ನೋದ್ರೊಳಗ ಕಲ್ಲ ನೆಲದ ಮ್ಯಾಲ ಬಿತ್ತು. ಅವನೂ ಬದುಕಿದ, ಇವನೂ ಬದುಕಿದ. ಅವಾಗ ಅವೇನು ಉಳಿದಿದ್ದಲ್ಲ, ಅವ ದೋಸ್ತಿಗೆ ಬಂದ ತೆಕ್ಕಿ ಬಿದ್ದ. ಯಾಕಪ್ಪ ಇಂಥ ಕೆಲಸ ಯಾಕೆ ಮಾಡ್ಲತ್ತಿದ್ದೀನಿ? ಇದು ಒಂದಿಷ್ಟು ತಗಡಿನ ದುಡ್ಡಿನ ಸಲುವಾಗಿ ನಿನ್ನ ದೋಸ್ತಿಯನ್ನೇ ಮರೆತೆಲ್ಲೋ ಹುಚ್ಚ ತವ ಬೇದ. ನೀ ಕೇಳಿದ್ದಿ ಅಂದ್ರ ನಾ ರೊಕ್ಕ ಅಲ್ಲ 10 ಕೋಟಿ ಏನು ಭಾಳ ಅಲ್ಲ, ನನ್ನ ಕಾಲ ಕಸ ಅದು. ನೀ ಕೇಳಿದ್ದಿ ಅಂದ್ರ ನನ್ನ ಪ್ರಾಣವನ್ನೇ ಕೊಡ್ತಿದ್. ನೀ ಯಾಕೆ ಇಂಥ ಕೊಲೆ ಮಾಡೋ ಕೆಲಸಕ್ಕೆ ಇಳಿದಿದ್ದೆಪ್ಪ ಅಂತ ಕೇಳಿದಾಗ ಇವಾಗ ಮನಸ್ಸಿಗೆ ಪಶ್ಚಾತ್ತಾಪ ಆಯಿತು. ಅವಾಗ ಏನೋ ಬರಬಾರದ ಕೆಟ್ಟ ವಿಚಾರ ನನಗೆ ಇವತ್ತು ಬತ್ತು. ಇನ್ನು ಮುಂದಿನಿಂದ ಈ ದೋಸ್ತಿ ಒಟ್ಟೆ ಕೆಡಂಗಿಲ್ಲ ಅಂತ ತಿಳ್ಕೊಂಡು ಇಬ್ಬರೂ ಮತ್ತೊಮ್ಮೆ ಹೆಗಲಿಗೆ ಹೆಗಲನ್ನು ಕೂಡಿಸಿದ್ರು. ಮತ್ತೆ ಇಬ್ಬರು ಕೂಡಿ ಅವಂಗ ಇವ ಪೇಡೆ ತಿನ್ನಿಸಿದ, ಇವಾಗ ಅವ ಪೇಡೆ ತಿನ್ನಿಸಿದ. ಇಬ್ಬರು ದೋಸ್ತರಾಗಿ ಊರಿಗೆ ಬಂದ್ರಲ್ಲ, ಇದಕ್ಕೇನಂತಾರ ಮಾನವೀಯ ಜೀವನ ಅಂತ ಕರೀತಾರೆ. ಹಿಂಗೆ ಬದುಕಬೇಕು. ಮಾ ವಿದ್ವಿಷಾವಹೇ, ಮನುಷ್ಯನೇ ಎಂದಿಗೂ ಕೂಡ ದ್ವೇಷ ಮಾಡ್ಲಾಕ್ ಹೋಗಬೇಡ. ನಿನಕ್ಕಿಂತ ಒಬ್ಬರು ಬೆಳೆದ್ರು ಅಂದ್ರೆ ಸಂತೋಷ ಪಡು. ಯಾಕೆ ಅಂದ್ರ ಎಲ್ಲಾ ತೆಂಗಿನಕಾಯಿಗಳು ಕೂಡ ಅಷ್ಟು ಎತ್ತರಕ್ಕೆ ಬೆಳೆಯಂಗಿಲ್ಲ. ಎಲ್ಲವೂ ತೆಂಗಿನಕಾಯಿನೇ ಇರ್ತಾವ. ಎಲ್ಲ ಒಮ್ಮೆ ಹೊಲ್ದಾಗ ಹಾಕಿರ್ತೀರಿ, ಒಮ್ಮೆ ಗೊಬ್ಬರ ಹಾಕಿರ್ತೀರಿ, ಒಮ್ಮೆ ನೀರು ಬಿಟ್ಟಿರ್ತೀರಿ. ಅಂದ್ರನು 10 ಫೂಟ್ ಎತ್ತರ ಆಕತಿ, 10 ಫೂಟ್ ಕಡಿಮೆ ಆಕತಿ. ಬೆಳೆ ನೀವು ಇಡೀ ಹೊಲದಾಗೆಲ್ಲ ಒಮ್ಮೆ ಜೋಳ ಬಿತ್ತಿದ್ರು ಕೂಡ ಒಡ್ನೆ ಅಂದಟ್ಟು ಎತ್ತರ ಬೆಳಿತೈತಿ, ಮ್ಯಾಲಿದ್ದದ್ದು ಸ್ವಲ್ಪ ಕಡಿಮೆ ಬೆಳಿತೈತಿ. ಅದರ ತೆನ್ನಿ ದೊಡ್ಡ ಇರ್ತಾವ, ಇದ್ರ ತೆನ್ನಿ ಸಣ್ಣ ಇರ್ತಾವ. ಅಂದ ಮಾತ್ರಕ್ಕ ಅದು ಜೋಳ ಬೆಳೆದಿಲ್ಲ, ಇದು ಗೋಧಿ ಆಗೈತೆ ಹಿಂಗೇನಲ್ಲ. 2 ಜೋಳದ ತೆನ್ನಿನ ಇರ್ತಾವು. 4 ಕಾಳು ಕಡಿಮೆ, 4 ಕಾಳು ಹೆಚ್ಚ. ಒಬ್ಬ ಶ್ರೀಮಂತ ಆಗಬಹುದು, ಒಬ್ಬ ಬಡವಾಗಬಹುದು, ಅದೇನು ಮುಖ್ಯ ಅಲ್ಲ. ನಮ್ಮ ಮನಸ್ಸು ಸ್ವಚ್ಛ ಐತೋ ಇಲ್ಲೋ ಅನ್ನೋದೇ ಬಹಳ ಮುಖ್ಯ. ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಋಷಿಗಳ ಪ್ರಾರ್ಥನಾ ಏನು ಮಾಡಿದ್ರು? ದೇವರ ನನಗೆ ರೊಕ್ಕ ಕೊಡಬೇಡ, ರೂಪಾಯಿ ಕೊಡಬೇಡ, ಕೀರ್ತಿ ವಾರ್ತೆವಿ ಯಾವ ಬೇಡ, ನನಗೆ ಎಂದೆಂದಿಗೂ ಸಮಾಧಾನವಾಗಿರುವಂತ ಶಾಂತಿ ಒಂದನ್ನು ಕೊಟ್ಟು ಬಿಡಪ್ಪ ಅಂತ ಋಷಿ ಮುನಿಗಳು ದೇವರ ಹತ್ರ ಪ್ರಾರ್ಥನಾ ಮಾಡಿದ್ರು. ನಾವು ಅದಕ್ಕೆ ಎದ್ದು ಕೂಡಲೇ ಏನು ಪ್ರಾರ್ಥನಾ ಮಾಡಬೇಕು? ಶಾಂತಿ ಸಮಾಧಾನಗಳನ್ನೇ ಬೇಡ್ಕೋಬೇಕು ದೇವರ ಹತ್ತಿರ. ಅವಾಗ ನಮ್ಮ ಜೀವನ ಉದ್ಧಾರ ಆಗ್ತದ, ಕಲ್ಯಾಣ ಆಗ್ತದ. ಆ ರೀತಿಯಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಜೀವನ ಏನಾಗಬೇಕು? ಕತ್ತಲೆಯ ಜೀವನ ಆಗಬಾರದು, ಸಾವಿನ ಜೀವನ ಆಗಬಾರದು,
ಚಿಂತೆ ಜೀವನ ಆಗಬಾರದು. ಸಾಕಪ್ಪ ಜೀವನ ಅಂತ ಅನ್ನಿಸಬಾರದು. ಹೆಂಗಿರ್ಬೇಕು ಜೀವನ ಅಂತ ಕೇಳಿದರೆ ಜ್ಞಾನದ ಜೀವನ, ಬೆಳಕಿನ ಜೀವನ, ಉತ್ಸಾಹದ ಜೀವನ, ಅಮೃತತ್ವದ ಜೀವನ ನಮ್ಮದಾದಾಗ ಮಾತ್ರ ಜೀವನ ಏನಾಗ್ತದ? ಮಂಗಲಮಯವಾಗ್ತದ. ಇಲ್ಲದೆ ಹೋದ್ರ ಅಮಂಗಲಮಯವಾಗ್ತದ. ಜೀವನ ಏನಾಗಬೇಕು? ಮಂಗಲಮಯವಾಗಬೇಕು. ಇನ್ನೊಬ್ಬರು ನಮ್ಮ ಜೀವನ ನೋಡಿ ಹಂಗೆ ಬದುಕಬೇಡಪ್ಪ ಅಂತ ಯಾರೂ ಹೇಳಬಾರ್ದು. ಬದುಕಿದ್ರೆ ಇವನಂಗೆ ಬದುಕಪ್ಪ ಅಂತ 4 ಮಂದಿಗೆ ಹೇಳಬೇಕು. ಅಂಥ ಜೀವನ ನಮ್ಮದಾಗಬೇಕಂದ್ರೆ ನಾವೆಲ್ಲರೂ ಸತ್ಸಂಗದಲ್ಲಿ ಭಾಗಿಯಾಕೋತ ಹೋದೀವಿ. ಗುರುಗಳು ಮತ್ತು ದೇವರನ್ನು ಮರೆಯಲಾರದ ಧ್ಯಾನಿಸಿದೀವಿ, ಜಪ ಮಾಡಿದೀವಿ, ಅವರ ಸೇವಾ ಮಾಡಿದೀವಿ ಅಂದ್ರೆ ಪರಮಾತ್ಮ ನಮಗೆ ಒಲಿತಾನ ಅನ್ನುವ ಮಾತುಗಳನ್ನು ಹೇಳ್ತಾ